ನಮಸ್ಕಾರ. ನಮಸ್ಕಾರ. ನಿಮಗೆ ಸನ್ಮಾನ ಮಾಡ್ಬೇಕಂತ ಜವಾಬ್ದಾರಿ ತಂದಿದೆ. ಕರ್ಕೊಂಡು ಇಲ್ಲಿ ಕಣ್ಣ ಒಳ್ಳೆ ಏನಾಯ್ತು ಧೂಪ ಮೇಲೆ ಯಾಕೆ ನಾಟ ಒದೆ ಹಾಕಬಾರ್ದು ಅಂತ ತಂದಿವ್ನಿ. ನೀವು ಹಾಕಲಿ ಒಗೆನ ಕಾಯ್ತು ಎತ್ತೀನಿ ಹಾಳ ಹೋಗಿ ಆಟ ಸಾಯಿ ಬೇಟೆ 9 ನಿನ್ ಕಣ್ಣಿ 9 ಕಣ ಕಾಣ್ತಾ ಇಲ್ಲ ಸೈಜ್ ಬೇಟೆ ಚಪ್ಪಲಿದ ಬೇಟೆ ಚಪ್ಪಲಿ ತಗೊಂಡು 7 ಅಯ್ಯಯ್ಯ ನೀವು 9 ಬಿಟ್ಟಲ್ಲ ಬೇಟೆ ಅಷ್ಟೊಂದು ತೀರಾ ಬೇಡ ಬಿಡಿ ಮೇಟ್ರೆ ನಾಟ ಮುಗಿದ್ರೆ ಎಕ್ಸೈಸ್ ಮಾಡ್ಸಿದ್ರೆ ಆಯ್ತು ಇಲ್ಲಿ ನಾನು ಇಸ್ಕೊಂಡು ಬೇಟೆ ಆಶೀರ್ವಾದ ಇಲ್ಲಿ ಕಣ್ಣ ಚೆಂಡು ಬಾವು ದಂಡು ಬಾವು ಬೇಟೆ ಒಂದು ಹಚ್ಕೊಳ್ಳಿ ಚೆಂಡು ಬಾವು ಎಲ್ಲಿ ತಲೆಗೆ ಬೇಟೆ ಕೃಷ್ಣ ನೀನು ಒಬ್ಬನೇ ಕಣ್ಣ ನನ್ನ ತಲೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಬೇಟೆ ಬರೀ ತಲೆನೋವಲ್ಲ ನಿಮಗೆ ಎಲ್ಲೆಲ್ಲ ಹೋಯ್ತು ಅಲ್ಲೆಲ್ಲ ಹಚ್ಕೊಳ್ಳಿ ಕಾಲು ಕೊಡಿ ಕೃಷ್ಣ ಏನ ಮಾಡ್ತಿದ್ಯಾ ಆಶೀರ್ವಾದ ಬೇಡ್ರಿ ಕೃಷ್ಣ ಅಲ್ವಾ ತಲೆ ಬಗ್ಗಿಸ್ಬಾರ್ದು ಅಂತ ಬಾ ಮುಂದಕ್ಕೆ ಮಾಡ್ತೀವಿ ಮೇಟ್ರೆ ನನಗೂ ಒಂದು ಸ್ವಲ್ಪ ಆಶೀರ್ವಾದ ಮಾಡಿ ಮೇಟ್ರೆ. ನನ್ನ ಆಶೀರ್ವಾದ ಲೇಡಿ ಕಲಾವಿದರ ಮೇಲೆ ಯಾವಾಗಲೂ ಅಲ್ಲ ಇರುತ್ತೆ. ನನ್ನ ಸಾಮಾಜಿಕ ಮೇಟ್ರೆ. ಇದು ಪೌರಾಣಿಕ ನಾಟಕ ಅಮ್ಮ, ನೀನೇ ಒಂಚೂರು ಅನುಸರಿಸ್ಕೊಂಡು ನಾಟಕ ಚೆನ್ನಾಗಿ ಮಾಡ್ಬೇಕು. ಆಯ್ತು ಮೇಟ್ರೆ, ಆದ್ರೆ ಒಂದು ಸ್ವಲ್ಪ ಆಶೀರ್ವಾದ ಮಾಡಿ ಮೇಟ್ರೆ. ಯಾಕ ಭಾಳ ಕೇಳ್ಕತ್ತವಳೆ ಕೊಟ್ಟು ಬಿಡುವ ಅಯ್ಯೋ ತಾಯಿ ಆಶೀರ್ವಾದನು ಅದೆಷ್ಟು ನಾಜೂಕಾಗಿ ಸೂಪು ಜೈ ಕಡೆ ಬಿಟ್ಕೊಂಡು ಬರ್ತೀಯ ನನ್ನ ಮಗನೇ. ಮೇಟ್ರೆ ತಗೊಳ್ಳಿ ಮೇಟ್ರೆ. ಯಾಕ ಇದು ನೀವು ಕನ್ನಡ ಕಾಣ್ತಿದ್ರೆ ಹಚ್ಕೊಂಡು ಸ್ವಲ್ಪ ಬೆಳ್ಳಗಾಗಿ ಮೇಟ್ರೆ. ಆಯ್ತು ಮೇಟ್ರೆ ನೋಡ್ಲ ಕಾಮಣ್ಣ ಕಾಮಣ್ಣ ಇರೋದಾಗಿ ಊರ್ನಾಗ ವಿದ್ಯಾವಂತ ಅಂದ್ರೆ ನೀನು ಒಬ್ಬನೇ ಯಾವ ಮಾತು ಮರ್ಯಾದೆ ಚೆನ್ನಾಗಿ ಮಾತಾಡಬೇಕು ಕಂಡ. ಮೊನ್ನೆ ನೀನು ನನ್ನ ಮಗ ರಾಜಗೌಡ ಇಬ್ರು ತಿರುಗಿ ಜಗಳ ಬೇರೆ ಮಾಡ್ಕೊಂಡ್ರಂತೆ. ಆತ ಯಾವ್ದು ಮನಸ್ಸಾಗ ಮಾಡ್ಕೊಳ್ದೆ ಎಲ್ಲಾನು ಒಂದು ಸರ್ಕೊಂಡು ನಾಟಕ ಚೆನ್ನಾಗಿ ಮಾಡ್ಬೇಕು. ಗೊತ್ತಾಯ್ತೇನಿಲ್ಲ ನಾನು ಹೇಳಿದ್ದು ಮೇಟ್ರೆ ಈ ಮಾತು ಇವ್ನ್ಗೊಬ್ಬ ಹೇಳಿ. ಮೇಟೆ ನೀವು ನನಗೆ ದುರ್ಯೋಧನ ಪಾಠ ಕೊಟ್ಟಿದ್ದಕ್ಕೆ ಸಾಲೆ ಖುಷಿಯಾಗಿ ನಿಮ್ಗೊಂದು ಚಿಕ್ಕದ ಕಾಣಿಕೆ ತಂದಿನಿ, ಅರ್ಪಿಸ್ಕೋಬೇಕು. ಇದೆಲ್ಲ ಪಬ್ಲಿಕ್ನ ಕೊಡಬಾರ್ದು ಕಂಡ. ನೀನೇನು ಸೈಡಿಂಗ್ ಅಲ್ಲ ಕೊಂಡ ಬೇಟೆ ತರ ತಂದಿದ್ಯಾ ನನ್ನ ಮಗ, ಈಗೇನು ಅರ್ಧ ಐತೆ ಬೇಟೆ. ಈ ಬ್ಯಾಸಿಗೆ ಕಾಲ ಅಲ್ಲ, ಅದಕ್ಕೆ ಹೊಸಿ ತಗೊಂಡಿನಿ ಇಟ್ಕೊಳ್ಳಿ. ಒತ್ತಾಕೆ ನಿಮ್ಮ ಅದ್ರಾಗೆ ಮುಳುಗಿಸಿ ಸಾಯಿಸು ಬ್ಯಾಡ ಬೇಟೆ. ಹಂಗೆ ಈ ಸಾಲು ಒತ್ಕೊಳ್ಳಿ ಬೇಟೆ. ಇದೆಲ್ಲ ಯಾಕಲ್ಲ ಎಷ್ಟೇ ಆಗಲಿ ಗೌಡ್ರ ಮಕ್ಕಳು. ನನಗೆ ಯಾಕೋ ನಿಮ್ಮನ್ನೆಲ್ಲ ನೋಡ್ತಿದ್ರೆ ತುಂಬಾ ಪ್ರೀತಿ ಹುಡ್ತಿದೆ ಕಂಡ್ರಲ್ಲ. ಅಷ್ಟೊಂದು ಫೀಲ್ ಆಗ್ಬೇಡಿ ಬೇಟೆ. ನಮ್ಮ ಮನೆ ಹತ್ತದ ಧೂಳು ಹಿಡ್ಕೊಂಡು ಬಿದ್ದಿತ್ತು, ಅಲ್ಲಿ ಬಿದ್ದಿರ ಬಂದ ನಾನು ಹೆಗಲ್ದಲ್ಲಿ ಬಿದ್ದಲ್ಲಿ ಅಂತ ತಂದ ಅಂತ ಬಹಳ ಸಂತೋಷನಪ್ಪ. ಬಹಳ ಬೇಟೆ ಆಶೀರ್ವಾದ ಕೈಗೆ ಮಾಡಿ ಏನು ಇದೆಲ್ಲ ಯಾಕೆ ನನಗೆ ಮಗಳೇ ಇಲ್ಲ ಕಂಡ. ನಾನು ಆ ಜನ್ಮ ಬ್ರಹ್ಮಚಾರಿ. ಗುರುದಕ್ಷಿಣೆ ಆ ನನ್ನ ಮಗ ನೋಡಿದ್ರೆ ಒಯ್ಯಕ್ಕೆ ಅಂತ ಸಾಂಬ್ರಾಣಿ ಕಟ್ತಾನೆ. ಈ ನನ್ನ ಮಗ ನೋಡಿದ್ರೆ ಬ್ಲೇಸ್ ಹಾಲು ತಂದು ಹಾಕ್ತಾನೆ. ನೀನು ನೋಡಿದ್ರೆ ಹಾರಾಟ ತಂದು ಹಾಕ್ತಿದ್ಯಾ. ನಾನು ನೋಡೋದು ಬರೀ ಇಷ್ಟೊಂದು ಜನ ಬಂದವ್ರು, ನಂದೇನು ಚಟ್ಟ ಕಟ್ತೀರಿ ಅಂದ್ರಲ್ಲ ಲೇ. ಹೇಳಿಕಿದ್ದ ಮಾಡ್ಕೊಂಡು ಆಯ್ತು ಪ್ರಾರ್ಥನೆ ಮಾಡಿ ಕಣ್ಣು ಮುಚ್ಚಿದಾರಲ್ಲಿ ಬೇಟ್ರೆ ಸೌಂಡ್ ಕೇಳಿಸ್ತಿದೆ. ಪ್ರಾರ್ಥನೆ ಸುರಮುನಿ ವಂದಿತ ದೇವ ಪರಭಕ್ತ ಜನಾವನ
ಅಮರ ವಂದಿತ ಹಾರಿ ಮೂಡಿದ ಅಮರ ವಂದಿತ ನಮೋ ನಮೋ ವಿಘ್ನರಾಜ ಓ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓ ನಮೋ ನಮೋ ವಿಘ್ನರಾಜ ಓ ನಮೋ ನಮೋ ವಿಘ್ನರಾಜ ಶ್ರೀಧಾತ್ರಿ ರಂಗ ಸಂಸ್ಥೆ ಸಿರಿಗೆರೆ ನಾಟಕ ತಂಡಕ್ಕೆ ಶ್ರೀಧಾತ್ರಿ ರಂಗ ಸಂಸ್ಥೆ ಸಿರಿಗೆರೆ ನಾಟಕ ತಂಡಕ್ಕೆ ಶ್ರೀಧಾತ್ರಿ ರಂಗ ಸಂಸ್ಥೆ ಸಿರಿಗೆರೆ ನಾಟಕ ತಂಡಕ್ಕೆ ನನ್ನ ಮಗನೇ ಎಲ್ಲರೂ ಹೋದ್ರು ಹೋಗ್ಲ ಮಡಗಾಲ ಅಂದ್ರೆ ಬೇರಿಸುವ ಹೇಳ್ತಾರೆ ಅಯ್ಯೋ ಕಳ್ಳನ್ ಮಕ್ಕಳ ನಿಮ್ಗೆಲ್ಲ ಬಿಡಿಬೇಕು ಕೃಷ್ಣ ರುಕ್ಮಿಣಿ ತಯಾರಿದ್ರೆ ನಮ್ಮ ಎಷ್ಟು ಜೋಶಲ್ಲಿ ಬಂದ್ರಿ ನೋಡ್ರಿ ನನ್ನ ಮಗ ಕಿಟ್ಟಪ್ಪ ಅಂತೆ ಈ ನನ್ನ ಮಗನ ಮುಖ ನೋಡಿ ಮೊನ್ನೆ 3 ದಿನ ಊಟ ಮಾಡಿಲ್ಲ ನಾನು ಈ ನನ್ನ ಮಗ ಕಿಟ್ಟಪ್ಪ ಅಮ್ಮ ರುಕ್ಮಿಣಿ ಏಯ್ ನಾಟಕ ತಗತಕ ಆಯ್ತು ಬಿಟ್ಟು ಮೇಟ್ರೆ ಏಯ್ ನಿಂದು ನಾವು ಅಮ್ಮನ ಕೈಯಲ್ಲಿ ಹಾಕ್ಲಾಕ್ ಕೊಟ್ಟಿ ಅದನ್ನ ಎಲ್ಲಿ ಕಳ್ದು ಬಿಟ್ರಿ ಎಲ್ಲರೂ ಒಂದ್ ಕಡೆ ಸಿರಿಸ್ಕೊಂಡಲ್ಲಿ ಸಿರಿಸ್ಕ ಮೇಟ್ರೆ ಹಾ. ಒಂದು ವಾರದಿಂದ ಪ್ರಾಕ್ಟೀಸ್ ಮಾಡಿ 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 ನನ್ ಧ್ವನಿ ಹೋಗಿದೆ ಮೇಟ್ರೆ ನಾನ್ ನಾಟಕದ ದಿವಸನೇ ಹಾಡ್ತೀನಿ ಮೇಟ್ರೆ ನೀನ್ ನಾಟಕ ದಿನ ಹಾಡಿಲ್ಲ ಅಂದ್ರೂ ತೂಗಿಸ್ಕೊಂಡು ಹೋಗ್ಬಿಡ್ತೀನಿ ಬಿಡಮ್ಮ ಹಾ. ನಾನೇ ಹಾಡ ಮತ್ತೆ ಹಾಡು ಮುಂದಿಸಿ ಬಿಟ್ರಿ ಮುಗಿಸ್ತೀನಿ ಹಾಡ ಅತಿ ಮಧುರ ಅನುರಾಗ ಮಧುರ ಅನುರಾಗ ಸತ್ಯ ರಾಗ ನೀಲಿಯ ಬಾಣಿನ ಬೆಳಕಿಗೆ ನವಿಲಿನ ನಾಟ್ಯಕ್ಕೆ ಕರೆಯೋಲೆ ನೀಲಿಯ ಬಾಣಿನ ಬೆಳಕಿಗೆ ನವಿಲಿನ ನಾಟ್ಯಕ್ಕೆ ಕರೆಯೋಲೆ ಅದ್ಯಾಕ ಒಳ್ಳೆ ಬೆದಿಗೆ ಬಂದ್ರೆ ಎಮ್ಮೆ ತರ ಅನಿಸ್ತಿದ್ಯಾ ಬೇಟ್ರೆ ಆನಪ್ಪ ಬೇಟ್ರೆ ಹೇಳಪ್ಪ ಹಂಗಲ್ಲಪ್ಪ ಓ ಬೇಟ್ರೆ ನಾನು ನಾಟ್ಯ ಮಾಡಕ್ಕಿಲ್ಲ ಹೋಗಿ ಮೇಲೆ ಮಗ ಎಂಬ ಕೈ ಸಿಗ್ತಾ ಇಲ್ಲ ಇವಾಗ ನೀವು ಕಾಣ್ತಿಲ್ಲ ಮೊದಲು ಮಿನಿಕ್ ಲೈಟ್ ಆಫ್ ಮಾಡಿಸಿ ಬಿಟ್ರೆ ನಿಮಗೋಸ್ಕರ ಆ ಸರ್ ಪಾಪ 1.5 ತಾಸು ಕುತ್ಕೊಂಡು ಕನೆಕ್ಷನ್ ಮಾಡೋರಲ್ಲ ಲೇ ಮೇಟ್ರೆ ಅದನ್ನ ಹಾಕ್ಸಿದ್ರೆ ನಾಟಕ ಮಾಡಕ್ಕಿಲ್ಲ ಹೋಗಿ ಆಯ್ತು ಬಾರ್ಲೇ ಬಿಳಿ ಲೈಟ್ ಎತ್ತ ಹೋಗ್ಲತ್ತಾಗೆ ನೋಡ್ಲ ಈಗ ಕಾಣ್ತಾವಳ ಹಾ ಕಾಣ್ತಾಳೆ ಮೇಟ್ರೆ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಆ ಒಮ್ಮನೇನು ಬುಗುರಿಯರ ಕಡೆಗೆಲ್ಲ ಗಿರ್ರ ತಿರುಗಿ ಸಹಿಸಿದ್ಯಾ ನಾಳೆ ಅಮ್ಮನ ಏನಾದ್ರು ಪೆಟ್ಟಾದ್ರೆ ಪೊಲೀಸ್ನವ್ರು ಬಂದು ನನ್ನ ಹಿಡ್ಕೊಂಡು ಹೋಗ್ತಾರಪ್ಪ ಗುಡಿಬೇಟ್ರೆ ಇವಾಗ ಮಾತು ಮುಡಿ ಮೇಟ್ರೆ ಇನ್ನು ಏನು ದುಡಿದ ಮೇಟ್ರೆ ಸಾಕು ಹೋಗಿ ಹಾಳಾಗ ತಿರ್ಗಾ ಏನಾಯ್ತಲ್ಲ ನಿಮ್ಗೆ ಮೇಟ್ರೆ ಹಾ. ಹಾಸನದಲ್ಲಿ ಮಳೆ ಮೇಟ್ರೆ ಏನಮ್ಮ ಅಯ್ಯೋ ಹಾಸನದಲ್ಲಿ ಮಳೆ ಅಲ್ಲ ತಾಯಿ ಎಲ್ಲೋ ಇರೋ ಹಾಸನದಲ್ಲಿ ಮಳೆ ಆದ ಇನ್ ಯಾಕಮ್ಮ ಹಿಂಗೆ ಮಾಡ್ತಾವ್ಲೆ ಮೇಟ್ರೆ ಅದು ಸುತ್ತೆ ಸುತ್ತೆ ಓಹೋ ಹೋ ಹೋ ಇವನ ಹಾಸನದಲ್ಲೇ ಮಳೆ ಮೂಲಾಗಿ ಬಯಸೋಲೆ ಕೃಷ್ಣ ಇವತ್ತಿನ ಆಟೋಗೆ ಗಂಟ ತಣ್ಣ ಗಾಳಿ ಹಾಕೊಳ್ಳ ಆಮೇಲೆ ಆಸ್ಪತ್ರೆಗೆ ಹೋಗಿ ತೋರಿಸುವಂತೆ ದೇವ ಇದೇನು ಹೀಗೆ ನಗುತ್ತಿದ್ದೀರಿ ದೂರದ ಕುಟಿಲಕಾದ ತಾಣದ ಬುದ್ಧಿ ಸುರತೆ ಅಂದು ನಗ ಬಂದಿದೆ ನಗಿ ಮತ್ತೆ ಎಲ್ಲಿನ ಗೊತ್ತಾ ನಮ್ಮ ಅವನು ಬಾಧೆ ಅವನಿಗೆ ನೀನು ಮಾತಾಗ ಹಾಗಾದರೆ ನಾನವ ಸಾರ್ಥವನ್ನು ಸಾಧಿಸಿಕೊಂಡಿರುವ ಪ್ರಾಣನಾಥ ದೇವಿ ಗೋಡಿ ಬೆಟ್ಟಗೆ ಬಂದ್ಬಿಡ್ತೀನಿ ಗೋಡಿಗೆ ಓಡಿ ಎಲ್ಲ ಕಂಡ ಬೇಡಿ ಏನ್ ಬೇಡಿ ಹಾ ಹಾ
ಕರ್ಕೊಂಬಂದ ನನ್ನ ಮಗ ಕಿರೊಳಬೇಡಿ ಅಂತ ಡೇಯ್ ಅದಂಗಲ್ಲ ಕಣ್ಣ ಬೇಡಿ ಬಂದವರಿಗೆಲ್ಲ ನೀಡುವುದಕ್ಕಾಗಿ ನೀನೇನು ಮಗ ನೀನು ಯಾವ ಸಾರ್ಥವನ್ನು ಸಾಧಿಸಿಕೊಳ್ಳಬಲ್ಲೆ ಎಲ್ಲ ಕುಂತಿಯಮ್ಮ ನಮ್ಮನ್ನು ಪ್ರಯತ್ನ ಕುಂತಿಯ ಮಾಲ ಕಂಡ ಕೃತ್ರಿಮ ಹೇಳ್ಕೊಳ್ಬೇಕು ಮತ್ತೆ ಇಷ್ಟನ್ನು ಲಬಲ ಬಲ ಬಲ ಬಾಯಿ ಕಣ್ಣ ಎಲ್ಲ ಕೃತ್ರಿಮ ಸಂಧಾನ ಎಲ್ಲ ಪ್ರಯತ್ನ ದೇವಿ ನಿಮ್ಮ ಹೊಗಟಿನ ಮಾತುಗಳನ್ನು ನನಗೆ ಅರ್ಥವಾಗುತ್ತಿಲ್ಲ ದೇವ. ಮತ್ತೆ ಯುದ್ಧವೇನು ಒದಗಿ ಬಂದಂತಿದೆ ದೇವಿ ಮತ್ತೆ ನೀವು ಸಂಧಿ ಸಂಧಿ ಅಂತ ಅಮ್ಮ ತಾಯಿ ಜಗನ್ಮಾತೆ ಬಳ್ಳಾರಿ ದುರ್ಗಮ್ಮ ಸಂಧಿ ಅಂತ ಸಲೀಸಾಗಿ ಹೇಳ್ಬೇಡ ಅದನ್ನು ಸರಿಯಾಗಿ ಒತ್ತಿ ಸಂಧಿ ಅಂತ ಹೇಳಿ ಆಯ್ತು ಬಿಟ್ರೆ ಸಂಧಿ ಸಂಗತ ಮಾಡ್ರೆ ಸರಿ ಹೋಗಿಲ್ಲ ಮತ್ತೆ ನೀವು ಸಂಧಿ ಸಂಧಿ ಅಂತ ಓಡಾಡಿ ಹೋಗುತ್ತಿದ್ದಾರೆ ಓಡಾಡಿ ಮೊಸರು ಮಾರಲು ಸರೈತೆ ಓಡಾಡುತ್ತಿದ್ದರೆ ಅದೇ ಬಿಟ್ರೆ ಹಾ. ಮತ್ತೆ ನೀವು ಸಂಧಿ ಸಂಧಿ ಅಂತ ಓಡಾಡುತ್ತಿದ್ದರೆ ನನಗೆ ನಿದ್ದೆ ಎಲ್ಲಿಂದ ಬರಬೇಕು ದೇವ. ನೀನು ಹಿಂಗೆ ಬಂದ್ರೆ ನನಗೂ ನಿದ್ದೆ ಬರಲ್ಲ ದೇವಿ ನೀನು ಅದನ್ನ ಹೇಳ ಅವನಿಗೆ ಹೇಳ್ಬೇಕು ನನಗೆ ನಿದ್ದೆ ಎಲ್ಲಿಂದ ಬರಬೇಕು ದೇವ. ಹಾಳಾದವ್ರೆ ಕೃಷ್ಣನೇ ಆ ಅಮ್ಮನ ಮುಟ್ಬಿಡಪ್ಪ ಮಾತನಾಡ್ತೋಗುತ್ತೆ ಅಂತ ಎಷ್ಟು ಕಿಟ್ಟ ಹೇಳ್ಕೊಟ್ಟಿದ್ದೀನಿ ನಾನು ನಿನಗೆ ಏ ಕೃಷ್ಣ ಏ ಮುನಿಗಾಲಿ ಏಯ್ ಹಂಗಲ್ಲ ಕಂಡ ಮುಖ್ಯ ಮಾತಾಡ್ಸೋದು ಅಂದ್ರೆ ನಾನು ಮಾತಾಡಿ ತೋರಿಸ್ತೀನಿ ನೋಡು ಇರ್ಲೇ ಒಂದ್ಕಿಂತ ಮಾತಾಡಿ ತೋರಿಸ್ತೀನಿ ನೋಡ್ಕಲ್ಲ ನೋಡ್ರಿ ಈ ನನ್ನ ಮಗ ಒಮ್ಮನ್ ಮುಟ್ಟಾಕೊಂಡ್ಬಿಡ್ತಾ ಇದೆ ಎಷ್ಟು ಬಟ್ಟೆ ಕಿಚ್ಚಿ ನನ್ನ ಮಗನಿಗೆ ಆ ಒಮ್ಮನ್ ಇವನೇ ದುಡ್ಡು ಕೊಟ್ಟು ಕರ್ಸಿದೀನಿ ಅನ್ನೋ ಸೊಪ್ಪು ಏಯ್ ಹಿಂದಿನಿಂದ ಅದೇನ ನೋಡ್ತೇನೆ ನನ್ನ ಮುಖಾನ ಮುಂದೆ ಬಂದು ಹೊಟ್ಟು ಮುಖಾನ ಎಲ್ಲೆಲ್ಲ ನೋಡಿ ಸಾಯ್ತಾರೆ ನೋಡ್ಕೊ ಹೆಂಗ್ ಮಾತಾಡ್ಬೇಕಂತ ಮಾತಾಡಿ ತೋರಿಸ್ತೀನಿ ರುಕ್ಮಿಣಿ ಹಿಂಗೆ ಮಾತಾಡ್ಬೇಕು ನೋಡಿದ್ರೆ ಮಾತಾಡಿದ್ದು ಇದನ್ನ ಮುಟ್ಟಿ ಮಾತಾಡ್ಸ್ಬೇಕು ಅಂದ್ರೆ ಅದೆಲ್ಲ ಬ್ಲಾಕ್ ಬ್ಲಡ್ ಎಲ್ಲ ಆಂಗ್ಲ ಪದಲ್ವಾ ಈ ನಾಟಕದಲ್ಲೆಲ್ಲ ಬಳಸಬಾರ್ದು. ಹೌದು ಹೌದು ಮಾತಾಡು ಒಂದು ಗಂಟೆ ನಾಟಕ ಇದೆ ಏನು ಮಾತಾಡೋಣ ನಮ್ಮ ಕಡೆ ಕೈ ಮುರಿದಿಟ್ಬಿಡ್ತೀನಿ ಈ ಬಾರಿ ಮಚ್ಚಲಿಚ್ಚ ರೌಡಿ ಅಲ್ಲ ನೀನು ಆ ಯುದ್ಧವನ್ನು ನೀವು ಹೇಳಿದ್ರೆ ಮಾತು ಮಾಡ್ಕೊಂಡ್ರೆ ನಿಮ್ದು ಹೇಳ್ಬೋದು ಅಂತ ಏನಾದ್ರು ಹೇಳ್ಬಿಡು ಅಂತ ಹೇಳ್ತಪ್ಪ ಸೇರ್ತು ಹೇಗೆ ಬಿಡು ಅಂತ ಹೇಳಿದ್ರೆ ಆ ಕೇಳು ದೇವಿ ನಿನ್ನ ಬುದ್ಧಿಯು ಬಿಚ್ಚಾಕ್ಬಿಡು ಎಲ್ಲ ನಿರ್ವಸ್ತ್ರನು ಅಂದ್ರೆ ಬಟ್ಟೆದವನು ಬೊಮ್ಮಟೇಶ್ವರ ಅದು ನಿರಸ್ತ್ರನು ಇನ್ನೊಂದು ಹೇಳ್ಕೊಡಿ ಬಿಡ್ರಿ ನಿನ್ನ ಪತಿಯು ನಿರಸ್ತ್ರನು ಆಯುಧವನ್ನು ಹಿಡಿದು ಮೇಘದಲ್ಲಿ ಹಿಡಿದು ಬಾ ನಾನು ಯಾಕ ಹಿಡಿದೇನೆ ಆಯುಧ ಅದನ್ನು ಹಿಡಿದು ಯಾರಿಗೂ ಬಿದ್ದು ಮಾಡುವುದು ಅಯ್ಯ, ಬಿಡು ಬಿಡು ನೀನೇನು ಯುದ್ಧ ಮಾಡೋದು ಸುಮ್ಮನೆ ಅಲ್ಲಮ್ಮ ಎಲ್ಲಮ್ಮ ಎಲ್ಲ ಮಾನ ಬಿಟ್ಟ ಜಯ ಆಯ್ತಮ್ಮ ಯಾವುದೋ ಒಂದು ಅಮಾಸೆಗೆ ಈಗ ಪೌರಾಣಿಕ ನಾಟಕನಮ್ಮ ಆಯ್ತಮ್ಮ ಅವಕ್ಕಂತೂ ಅಕ್ಷರ ಬರಲ್ಲ ಮಾತುಕತೆ ಮಾಡಿ ಬಾಯಿ ಬಂದಿದ್ದೇ ಮಾತಾಡಿ ಸಾಯ್ತಾನೆ ನನ್ನ ಮಗ ನೀನು ಹಿಂಗೆ ಮಾಡಿ ಹೆಂಗೆ ತಾಯಿ ಏನ್ ಬಿಟ್ರೆ ಈ ರೀತಿರಾ ಎರಡು ಕೊಟ್ಬಿಡ್ತೀರ ಹೆಂಗ್ ಮಾಡ್ಬೇಕು ಹೇಳಿ ಏನ ಪಾತ್ರೆನ ಅಲ್ಲಮ್ಮ ನಾನು ನಿನಗೆ ಪ್ಲಾಟ್ ಬರ್ಕೊಟ್ಟಿದ್ದೀನಿ ತಾನೆ ಅಯ್ಯ ಪ್ಲಾಟ್ ಬೇರೆ ರೂಮಲ್ಲೇ ಮತ್ ಬಂದಿದ್ದೀನಿ ಮೇಟ್ರೆ ಮೇಟ್ರೆ ಹೆಂಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಆಟ ಆಡ್ಬಿಡ್ತಾ ಇದೆ ನೀನು ಭಾಳ ಚೆನ್ನಾಗೆ ಮಾಡ್ತಿದ್ಯಾ ಪಾಪ ಅವ್ರಿಗೆ ನೋಡಕ್ ಆಗ್ತಿಲ್ಲ ಆಯ್ತು ನಾನೇ ಹೇಳ್ಕೊಡ್ತೀನಿ ತಗೊಳ ಗಡಿಬಿಡಿ ನೀವು ಯುದ್ಧ ಮಾಡಿದೆ ಸುಮ್ಮನೆ ಇರುವರೆ ಹಾ ಬಿಡ್ಬಿಡಿ ಇದು ಹಾಗೆ ಗಡಿಬಿಡಿ ಅಂತಿದ್ಯಾ ಅಯ್ಯ ನೀವೇ ಹೇಳ್ಕೊಟ್ರಲ್ಲ ಮೇಟ್ರೆ ಅಯ್ಯೋ ನಾನೇ ಹೇಳ್ಕೊಟ್ನಾ ಅಂದ್ರೆ ನಾನೇನೋ ಗಡಿಬಿಡಿ ಅಂದಿರ್ತೀನಿ ನೀನು ಗಡಿಬಿಡಿ ಅಂದ್ರೆ ಅಲ್ಲಿ ಕುಂತಿರೋರು ಗಡಿಬಿಡಿ ಆಗಿ ಬಿಡಿಬಿಡಿ ಆಗಿ ಮನೆಗೆ ತೋರ್ಬೇಕು ಅಲ್ಲ ಇಲ್ಲ ಅದನ್ನು ಸರಿ ಮಾಡ್ಕೊಂಡು ಬಿಡಿ ಅಂತ ಹೇಳ ಹಾ ಸ್ವಲ್ಪ ಬಿಡಿ ನೀವು ಯುದ್ಧ ಮಾಡಿದ್ರೆ ಸುಮ್ಮನೆ ನಾನು ಯುದ್ಧ ಮಾಡುವುದಿಲ್ಲ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಯುದ್ಧ ಸಂಧಿ ಈ ಮನೆಗೆ ತೀರ್ಮಾನ ಆಗಿದೆ ನಿನ್ನ ಬಗ್ಗೆ ಸುಟ್ಟು ಇರೋ ಒಬ್ಬಳನ್ನ ಕರೆಸಿ ಯಾರನ್ನ ಕರ್ಕೊಂಡ ನಾಟಕ ಮಾಡಿ ಮತ್ತೇನ್ ಬೇಕ್ರೆ ಅದಂಗಲ್ಲ ಕಂಡ ಯುದ್ಧ ಅಥವಾ ಸಂಧಿಗಳು ಈ ಮಂದಿರದಲ್ಲೇ ನಿರ್ಧಾರವಾಗುವುದು ನೀನಿನ್ನು ಹೊರಟು ಆಯ್ತು ಬೇಕ್ರೆ ನೀನೆಲ್ಲಿಂದ ಹೋಗ್ಯಾ ನೀವ ಹೇಳಿದ್ರಿ ಮಾತು ಕಂಡ ನೀನು ರುಕ್ಮಿಣಿಗೆ ಹೇಳೋದು ಹಂಗೂ ಮಾಡಕತ್ತಿ ಯುದ್ಧ ಅಥವಾ ಸಂಧಿ ಈ ಮಂದಿರದಲ್ಲೇ ನಿರ್ಧಾರವಾಗುವುದು ನೀನು ಹೊರಡಬೇಕು ನಾನು ಸೆನೆಗಾಲ ಹೊರಡಿಸಿ ಎಷ್ಟಾಗಿ ಪಡೆದು ಈಗ ಯಾರಪ್ಪ ಈಗ ಮಾಡಿದ್ದೆ ನೋಡಕ್ಕಾಗ್ತದೆ ಇದೇನು ದಿನವೂ ನನ್ನ ಸನಿಹಕ್ಕಾಗಿ ಹಾತೊರೆಯುತ್ತಿದ್ದ ಪ್ರಾಣನಾಥನಿಂದ ಒಳಗೆ ಹೋಗು
ಜಗನ್ಮಾತೆ ಒಳಗೆ ಸ್ನಾನ ಮಾಡಕ್ ಹೋಯ್ತು, ಒಳಗೆ ಅಲ್ಪ ಪ್ರಾಣ ಅದೇ ಬಿಟ್ರೆ ಹೊಳೆಗೆ ಹೋಗು ಹೋಗಂತ ಒಳಗೆ ಕೊಚ್ಕೊಂಡು ಅಲ್ಲಿ ಆ ಗಣೇಶನ್ ಮೂರ್ ದಿನ ಕರಿಗಡೆ ಬಿಟ್ಟು ಅದನ್ನ ತಾಂಡ ನೀರಿನ ಬಂದು ಬಂದು ಲಿಖಿನ ಹೋಗಿಬಾರ್ದು ಚಟ ಗೊತ್ತಿದ್ದು ಎಂದು ಸಂಬೋಧಿಸುತ್ತಿರುವ ಇರಲಿ ಇದರಲ್ಲೇನೋ ರಹಸ್ಯವಿರಬೇಕು. ಆಗಲಿ ಇಂದು ನೋಡಬೇಕು. ಚೇರ ಕೇಳಿ ಕುಂತು ನೋಡು. ಕೊಡ್ರಿ. ಏಯ್ ಪೌರಾಣಿಕ ನಾಟಕ ಏನಾರು ಹೇಳಿಲ್ಲ ಮಾತು ಎದಿನ ಗೊತ್ತಾಗುತ್ತೆ. ಏಯ್ ಮೂಲ ಎಲ್ಲಿ ವಿಶ್ರಾಂತಿ ಪಡೆಯಕ್ಕೆ ನೀನು ವಿಶ್ರಾಂತಿ ಪಡೆಯೋದು ಒಳಗೆ ಬರೋ ಬಿಟ್ರೆ ಮಾತಾಡ ಹೋಗಲೇ ಜೋಲನ ಮಗನೇ. ಹಿಂಗ್ ಮಲಗೆ ಪಟೇಲ್ರ ಮಗ ಬರ್ತೀವಿ ದಮ್ಮುಡಿ ಸೇರಿಲ್ವಾ ಯಾರ ಮಗ ಪಟೇಲ್ರ ಮಗ ದುರ್ಯೋಧನ ನೀನು ಹಿಂಗಿರ್ಬೇಕು. ಮ್ಯಾಟ್ರೆ ವಾಟ್ಲೆ ಆಯ್ತು ಈಗ ಅದೊಂದು ಪದಾರ್ಥ. ರಾಜಾಧಿರಾಜ ಓ ಸಿಂಹಾಸನಾಧೀಶ. ಕತೆ ಈಲೇ ಇದ್ದ ಎಲ್ಲಿ? ಮ್ಯಾಟ್ರೆ ಕತೆ ಬಾ ಬೇಗ ಬಾ. ದುರ್ಯೋಧನ ಸಾರ್ವಭೌಮ. ಏನ್ ನಾನೇನು ಅವತಾರಲೇ ಅದು ನಿನಗೆ ಬೇರೆಯವ್ರು ಹೇಳೋದಕ್ಕಲ್ಲ, ನಿನಗೆ ನೀನೇ ಹೇಳ್ಕೊಳ್ಳೋದಲ್ಲ. ಹೇಳು. ಇದೇನು ದೇವರು ಅಥವಾ ಶ್ರೀಕೃಷ್ಣನ ಸೇವವನ್ನು ಆ ದೇವರು ಅವನು ಶ್ರೀಕೃಷ್ಣ, ಅದನ್ನ ನಿನಗೆ ಏ ಕೃಷ್ಣ ಬಿ ಕೃಷ್ಣ ಶ್ರೀಕೃಷ್ಣ ಅಂತ ಇಂತಾಗ ಹೇಳ್ಬೇಡ. ಈ ಕಡೆ ತಿರ್ಕೊಂಡು ಹೇಳು, ನಿಂತುಬಿಟ್ಟ ತೋರಿಸ್ಕೊಂಡು ಇದೇನು ದೇವಲೋಕವೋ ಅಥವಾ ಶ್ರೀಕೃಷ್ಣನ ಸೇವವನ್ನು ಅವನು ಶ್ರೀಕೃಷ್ಣನೇ. ಆ ವಿಚಾರ ನಮಗೆ ಬೇಡ, ಶ್ರೀಕೃಷ್ಣ ಅಂತ ಹೇಳು. ಈಗ ಹೇಳ್ತಿಬಿಟ್ಟೆ ಹೇಳು. ಇದೇನು ದೇವಲೋಕವೋ ಅಥವಾ ಈ ಶ್ರೀಕೃಷ್ಣ ಅವನೇನು ಬಟ್ಟಕ್ಕೆ ಐರನ್ ಮಾಡ್ಕೊಂಡಿದ್ಯಲ್ಲ, ಶ್ರೀಕೃಷ್ಣ ಕಂಡ ಎಷ್ಟು ಕಾಲ ಹೇಳ್ಕೊಡೋದು. ನನಗೆ ಮಧ್ಯಪರ್ಪಣೆ ಆಗಿರುವುದಿಲ್ಲ. ಆ ಪಾಂಡವರು ಎಂತ ಅವರು ಮಾಡುವ ಕುತಂತ್ರಗಳು ನನಗೆ ಚಿಂತೆಯನ್ನುಂಟು ಮಾಡಿ, ಹೌದು. ಆ ಪಾಂಡವರನ್ನು ಏನಾದರೂ ಮಾಡಿ ರಾಜ್ಯ ಬಸ್ಸುಗಳನ್ನಾಗಿ ಮಾಡಲೇ. ರಾಜ್ಯ ಬಸ್ಸುಗಳು ಈಗಾಗಲೇ ಹೆಣ್ಮಕ್ಳಿಗೆ ಫ್ರೀ ಮಾಡೋದು, ನೀವು ರಾಜ್ಯ ಭ್ರಷ್ಟರನ್ನಾಗಿ. ಆಯ್ತು ಬಿಟ್ರೆ ಆ ಪಾಂಡವರನ್ನು ಏನಾದರೂ ಮಾಡಿ ರಾಜ್ಯ ಬಸ್ ಸ್ಟ್ಯಾಂಡ್ಗಳನ್ನಾಗಿ ಮಾಡಲಿ. ಬಸ್ ಸ್ಟ್ಯಾಂಡ್ ಹೋಗ್ಬೇಕು ಕಾಣುತ್ತದೆ. ಯಾರೇ ಬಸ್ ಸ್ಟ್ಯಾಂಡ್ ಮತ್ತೆ ಬಸ್ ಸ್ಟ್ಯಾಂಡ್ ಇದೆ ಭ್ರಷ್ಟ ಕಂಡ. ಹೇಳು ಬರ್ತದೆ ಹೇಳು. ಹೇಳು. ಆ ಪಾಂಡವರನ್ನು ಏನಾದರೂ ಮಾಡಿ ರಾಜ್ಯ ಬಿರಸ್ತರನ್ನಾಗಿ ಮಾಡಲೇಬೇಕು. ಆಹಾ ಎಂತ ಸೂಪರ್ ತಪ್ಪ ಇವು. ಇನ್ನು ಮೇಲೆ ಈ ಮಠ ಮಧ್ಯಾಹ್ನದಲ್ಲಿ ಅಂತ ನಿಂತು ಮಾಡ್ತಾನೆ ನನ್ನ ಬಡ್ಡಿ ಮಗ. ಏ ಅದೆಲ್ಲ ಅನುಭವ ಇಲ್ಲಿ ಬಡ್ಡಿ ಮಗ. ಹಗಲು ವೇಳೆಯಲು ಅಂತ ಹೇಳು. ಈ ಹಗಲು ವೇಳೆಯಲು ಯಾರು ನೋಡಿ ಬಿಟ್ರೆ ಊರಿನ ಜನ ಎಲ್ಲ ಸೇರವ್ರೆ. ಹೌದು. ನಾನು ಹೇಳ್ತೀನಿ ನಮ್ಮತ್ತೆ ನಡ್ಕೊಂಡು ಬಂದು ವಾಪಸ್ ಹೋಗವ್ರೆ. ಬೆಂಗಳೂರಿಂದ ಹೆಣ್ಮಕ್ಳು ಬೇರೆ ಕರ್ಸಿದ್ರೆ ಅವ್ರ ಮುಂದೆ ಹಿಂಗೆಲ್ಲ ಹೇಳ್ಕೊಡಕ್ ಹೋಗ್ಬೇಡಿ. ಹೆಂಗೋ ತೂಗಿಸ್ಕೊಂಡು ಹೋಗಿ ನಾಳೆ ನಿಮ್ಮ ಹತ್ತಾರ ಕರ್ನಾಟಕ ಹುಡುಗಿ ಜಟ್ಟಿಗೆ ಸಾಯಿಸ್ಬಿಡೋದು. ಬ್ಯಾಡ ಬಿಟ್ಟು ಮಾಡ ಯಾರಪ್ಪ ಹಂಗೆ ಮಾಡಿ ಇದನ್ನೇ ನೋಡಕ್ಕಾಗಲ್ಲ, ಫ್ರೀ ಮಾಡ್ತೀನಿ. ಸೆತೆ ನಿದ್ರಿಸುವುದೇ ಇವನ ಕೆಲಸವೇ. ನಿದ್ರಿಸಲಿ ಭಾರತ ಬಲಿ ಚಕ್ರವರ್ತಿಯಾದ ನಾನು ಬಾಯ್ ಬರ್ತದೆ ಆ? ಬಾಯ್ ಬರ್ತದೆ. ಅದಂಗಲ್ಲ ಕಂಡ ಭಾರತ ಭೂಚಕ್ರವರ್ತಿ ಆದ ನಾನು ನೀನು ಈ ಬಲನ ಕಾಲುಗಳಿಯಲ್ಲಿ ಕುಳಿತುಕೊಂಡಿ ಹಾ. ನನಗೆ ಯೋಗ್ಯವಾದ ಜಾಗ ಇದಲ್ಲ. ಅಲ್ಲ. ನಾನು ಸಿರೆ ಕಡೆಗೆ ಕೂತ್ಕೊಂಡು ಹಾ ಅದು ಶಿರನಲ್ಲ ಉಪ್ಪಿಟ್ಟಲ್ಲ, ಶಿರೋಭಾಗ ಅಂದ್ರೆ ತಲೆಯ ಭಾಗ. ಆಯ್ತು ಬೇಟ್ರೆ ಅದ್ರ ಕಡೆಗೆ ಕುಳಿತುಕೊಂಡು ಆಯ್ತು ಹಾಳಾಗು, ಅದರ ಕಡೆಗೆ ಕುತ್ಕೊಂಡು ಕೆಟ್ಟಿಗಿಡ್ಕೊಂಡು ಅಪ್ಪ ಇದೇ ಇಲ್ಲ ನೀನು ಬಾಡಿ ನೀನು ಅಪ್ಪ ಹಸಿ ಬೇಸಿಗೆ ಕಾಲ ಅಲ್ವಾ ಬೇಟ್ರೆ ಹಾ. ಅದಕ್ಕೆ ತಣ್ಣಗೆ ಬಂದಿದ್ದೆ. ಆಯ್ತು ಮಾಡ್ತಾರೆ. ಪುರ ಪುರ ಬಾರ್ಲ ಇಲ್ಲಿ ಯಾಕೆ ಆಗತ್ತಕ್ಕೆ ಬಾರ್ಲ ಬೇಟ್ರೆ ಇವ್ರನ್ನೆಲ್ಲ ನೋಡ್ತಿದ್ರೆ ಭಯ ಆಯ್ತಿದ್ದೆ ಬೇಟ್ರೆ. ಯಾಕಲ ಭಯ ಪಡ್ಕತ್ಯ ಮುಂದಕ್ಕೆ ಬಾ. ಧೈರ್ಯ ತಗ, ಉಸಿರು ತಗ, ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನನ್ನಲ್ಲ ಅವ್ರನ್ನ ಮಾತಕ. ಪುರ ಅಂದ್ರೆ ಅಣ್ಣದಲ್ಲ, ಗುರುಪತಿ ಅಂತ ಹೇಳು. ಕುರುಪತಿಯು ನನಗಿಂತ ಮೊದಲೇ ಬಂದಿರುವನಲ್ಲ. ಎಲ್ಲಿದ್ದಾನೆ ಗುರುಪತಿ? ಎಲ್ಲಿದ್ದಾನೆ ಕುರುಪತಿ? ನಾವು ನೋಡ್ಲೇ ಇಲ್ಲ ಮುಂದೆ ಅವನಿಗೆ ಮಾತಕ. ಹಾ
ಕುರುಪತಿ ನನಗಿಂತ ಮೊದಲೇ ಬಂದಿವಲ್ಲ. ಅವನಿಗೆ ಹೇಳೋ ಹಾ ಹೋಗು. ಕುರುಪತಿ ನನಗಿಂತ ಯಾಕಲ್ಲ ಅಂತ ಅದಕ್ಕೆ ಅವನ್ನ ಮೊದಲೇ ಯಾರನ್ನ ಮಗ ಇವ್ರು ನೋಡಿ ಅದಕ್ಕೆ ಸಾಯ್ತವನಿಗೆ ನನ್ನ ಮಗ ಗಜ್ಜುನ ಅಂತ ಬಾರಲ್ಲ ಬೇಗ ಬಾರಲ್ಲ ಇವನೊಂದು ರೇಸ್ ಕೊಡೋಕೆ ಮಗ ಬರ್ತಾನೆ ಆಯ್ತು ಭಕ್ತಿಯಿಂದ ಹೇಳು ಈಗ ಹೇಳು ನನ್ನ ಮಗನ ಹಿಂಗೆ ನಿಂತಿರ್ತಾನೆ ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕಿಗೆ ಒಂಟೆ ಎಂದು ಚುಳಿದ ಮೇಲೆ ನಾನು ಹೊರಟಿದ್ದು. ಮರ್ತ ಮಾತು ಹೇಳಲೇ ಆದ್ರೆ ನನಗೆ ನಿನಗಿಂತ ಮುಂಚೆ ಹೋಗ್ಬೇಕಂತ ಸಂದಾಗ ಗೊತ್ತೈತಕ್ಕಲ್ಲ. ಗುರುಕುಲಕ್ಕೂ ಗುರುಕುಲಕ್ಕೆ ಯಾವ್ದಾದ್ರು ದಾವಣಗೆರೆ ಮಠ ಐತೆ ನೋಡುವ ಸಂಗೀತ ಕಲಿ. ಯಾಕೆ ಗುರುಕುಲ ಅಲ್ಲ ಅದು ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಬಂದರೇನು ಅನ್ಯಾಕೆ ಬಂದರೇನು ಅವರಿಗೆ ಸಿಕ್ಕಬೇಕಾದ ಫಲ ಸಿಕ್ಕೇ ಸಿಕ್ಕುತ್ತದೆ. ಸಿಕ್ಕಿರುವನು ಈ ಸಾರಿ ಕಿಸ್ತನು ನನ್ನ ಕೈನಾಗೆ ಸಿಕ್ಕಿರುವನು. ಸಂತೋಷಾನೇ, ಒಂದ್ ವೇಳೆ ಸಿಕ್ಕಾಕೊಂಡ್ರು ಸಂತೋಷಾನೇ. ಆದ್ರೆ ನಮ್ಮಿಬ್ರು ಮೈಯಾಗ ಅಡಿತಿರೋದು ಒಂದೇ ಎಂಬುದನ್ನು ಮರಿಬೇಡ. ಏನಾಯ್ತು ಒಂದೇ ರಕ್ತ ಮೆಟ್ಟೆ ಏನೋ ತಿಳಿದತ್ತೆ ದೇವ ಜಾಗರಿ ತಿಕ್ಕನ ಚಿಕನ್ ಮೇಲೆ ಅದು ಬಿಟ್ಟು ಯಾಕೆ ಬಿಟ್ರೆ ಚಿಕನ್ ಆಗು ಅಲ್ಲ ಜಾಗೃತನಾಗು ಹಾಗೂ ಪ್ರಥಮ ವಂದನವಯ್ಯ ಪ್ರಥಮ ಪುರುಷ. ಆಡ ಮೆಟ್ಟೆ ಮರ್ತೋಯ್ತು. ಈಗ ಆಡ್ತೀನಿ ನೀವು ಬಾರಿಸಿ. ಬೇಡಪ್ಪ ನೀನು ಹಾಡೋದು ಬೇಡ ನಾನು ಬಾರ್ಸೋದು ಬೇಡ ಯಾವ್ದಾರ ಒಂದು ಪದಾರ್ಥ ಸಾಯಿ ಆಚರಣೆ ಮಾಡಿ ಅಂಧಕಾರವನ್ನು ಬೆಳಗಿಗೆ ಕರೆದುಕೊಂಡು ಬರುವಂತ ನಾವು ಹೇಳೋ ಸಕಲ ಪ್ರಾಣಿ. ಅದೇ ಬೇಟೆ ಹೇಳೋ ಸಕಲ ಪ್ರಾಣಿ. ಕಾಡು ಪ್ರಾಣಿ ಯಾರು ಬೇಟೆ? ನೀನೇ ಪ್ರಾಣಿ ಅಲ್ಲ ಅದು ಪ್ರಾಣಿ. ನೀವೇ ಬರ್ಕೊಟ್ಟಿದ್ರಿ ಬೇಟೆ ಅದಂಗೆ. ಅದು ನಿನ್ನ ತಾಲೂಕು ಆಫೀಸಿನ ಪಾಣಿ ಅಲ್ಲ ಕಣ್ಣ ಚಕ್ರಪಾಣಿ ಅಂದ್ರೆ ಅಷ್ಟರಿಗೆ ಮತ್ತೊಂದು ಹೆಸರು. ಆಯ್ತು ಬಿಡಿ ಬೇಟೆ. ದೇವ, 3 ಲೋಕದ ಮಂಗಗಳು ನಿನ್ನ ಕೈ ಸೇರಿವೆ. ಆ ಮಂಗಗಳನ್ನ ಗಂಡಲ್ಲಿ ತಗೊಳ್ತಾರಪ್ಪ 1 2 3 ಕರೆಕ್ಟ್ ಅಂತ ತಗೊಳ್ಳಲ್ಲ. ಮಂಗಗಳು ಅಲ್ಲ ಮಂಗಳವು. 3 ಲೋಕದ ಅಮಂಗಳವು ನಿನ್ನ ಕೈ ಸೇರಿವೆ. ಹೇಳು ಭಾವ, ಹೇಳು ದೇವ, ಹೇಳು ಕೃಷ್ಣ. ಮಗನ ಎದೊಳಲೆ ಬೇಟ್ರೆ ಅವನು ನಿಜವಾಗ್ಲೂ ಬಕಂಬಿಟ್ಟವನೆ. ಹೌದಾ ನೀನು ಮಠಂಬುಡ ಸರಿ ಮಠಂಬುಡ ಏ ಕೃಷ್ಣ ಮೂರ್ಲಾಗಿ ಆಯ್ತು ಏ ಮಾತ್ರ ಬಂದೈತೆ ಎದ್ದಾಳ ರುಕ್ಮಿಣಿ ಬಂದವಳೆ ಕಂಡ ಎಲ್ಲ ರುಕ್ಮಿಣಿ ನೀವೇ ನಮ್ಮನೆಯಲ್ಲಿ ಹುಡ್ಕೊಂಡು ಹೋಗಿ ಬಂದವಳೆ. ಅಪ್ಪ ನಿಮ್ಮ ನನ್ನ ಮಗನೇ ರಾತ್ರಿ ಎಲ್ಲ ನೀರು ಬಿಡಕ್ಕೆ ಹೋಗಿದ್ದೇಲ್ಲ ಅಪ್ಪ ಆಯ್ತು ಗುಡಿ ಮೇಟ್ರೆ ಇವಾಗ ಮನೆ ಕಟ್ ಮಾಡಿ ಬೇಡ ಬೇಡ ನಿಂತ್ಕೊಂಡೆ ಮಾಡಿ ನೋಡಕ್ಕಾಗಲ್ಲ ಮತ್ತೆ ಮುನಿಕೊಂಡು ಮಾಡಿ ಓ ಗಬ್ಬ ಬಂದು ಎಷ್ಟು ಹೊತ್ತಾಯ್ತು ಎಲ್ಲರೂ ಕುಶಲಲ್ಲಿ ಆ ಕಡೆ ಕುರ್ಚಿಗಳಿಲ್ಲದೆ ಇರ್ಲಿಲ್ಲಪ್ಪ ನಿಮ್ಮ ಮನೆಯಿಂದ ಒಂದು ತಂದ ಕುಂತಾನೆ ನನ್ನ ಮಗ ಕುರ್ಚಿ ಅಲ್ಲ ಅದು ಪೀಠಗಳಿರಲಿಲ್ಲ ಆ ಕಡೆ ಪಟಗಳಿಲ್ಲದೆ ಏಯ್ ಪಟ ಅಂದ್ರೆ ಅಂದ್ರೆ ಕಂಡ ಜೊಳ್ಳ ಮಗನೇ ಜೊಳ್ಳರಿಸಿ ರುಕ್ಮಿಣಿ ನೋಡಿ ನೋಡಿ ಹೆಂಗ್ ಸೋರ್ಸ್ಕೊಂಡ್ಬಿಟ್ಟಿದ್ದೆ ಏಯ್ ಆ ಕಡೆ ಮಾತು ಆ ಕಡೆ ಬಗ್ಗೆ ಪಟ ಅಂದ್ರೆ ಅಂದ್ರೆ ಬೇರೆ ಪೀಠ ಆ ಕಡೆ ಊಟಗಳಿಲ್ಲದೆ ಆ ಕಡೆ ಗೂಟದ ಮೇಲೆ ಸುಂಜೋದನ ಕುಂತುಕೊಂಡವನೇ ದೇವ. ಏನಪ್ಪ ಅರ್ಜುನ ಏನೋ ನಿನ್ನ ಡೈಲಾಗು ಡೈಲಾಗ್ ಬೇಟ್ರೆ ಮರ್ತೋಯ್ತು. ಇವಾಗ ಆಡ್ತೀನಿ ನೀವು ಬಾರ್ಸಿ. ಹೇಗ ಬಾರ್ಸಿದ ತೆಗೆ ನಿನಗೆ ಬಾರ್ತೀನಿ ನೋಡಿದ ಮೈ ಮೇಲೆ ಯಾವದೆಲ್ಲ ಮುಂದೋಗ ಯಾಕೆ ಬೇಟ್ರೆ ಮಾತಾಡು ಏನಂತ ಹೇಳ್ಕೊಡಿ ಬೇಟ್ರೆ. ಮಾತು ಮಾತಾಡ್ಬೇಕು ಮಾತು ದೇವ, ನಿನ್ನ ಪಾದವೇ ಪವಿತ್ರ ಅಂತ ತಿಳಿದುಕೊಂಡಿರೋ ನಾವು ಜಲ್ಲಿ ಕುಂತುಕೊಂಡರೇನು ದೇವ? ಎಲ್ಲಿ ಕುಂತುಕೊಂಡರೇನು ದೇವ ಅಲ್ಲ ಕಂಡಲಿ ಎಲ್ಲಿ ಕುಳಿತರೇನು ಆಗೋದು ಭಕ್ತಿ ಇಲ್ಲ ಕೇಳು ಜಲ್ಲಿ ಕುಂತುಕೊಂಡರೇನು ದೇವ ಅಲ್ಲಲೇ ಎಲ್ಲಿ ಕುಳಿತರೇನು ಅಂತ ವಸಿ ಭಕ್ತಿಯಿಂದ ಹೇಳು. ವಾಸುದೇವ ನಿದ್ರಿಸುವವರನ್ನು ಎಚ್ಚರಿಸಬಹುದು ಆದರೆ ನಿದ್ರಾವೇಶಧಾರಿಗಳನ್ನಲ್ಲ. ಓ ಭಾವ ಯಾವಾಗ ಬಂದೆ ಬಂದ ಸಾರದೆ ಬಂದವನು ನೀನಾದರೂ ಯೋಳಿಸಬಾರದು.
ಎಂತ ಅರಕಾರ್ಯವಾಯ್ತಲ್ಲ. ಏ ಅವ್ರು ಶುಭ ಕಾರ್ಯ ಮಾಡಿದ್ರಿ ನನ್ನ ಮಗ ಅರಕಾರ್ಯ ಅಲ್ಲ ಎಂತಹ ಅಕಾರ್ಯವಾಯ್ತು. ಛೆ, ಎಂತ ಅಕಾರ್ಯವಾಯಿತು. ಮಾತೇನ ಬೇಡ ನಾನು ನನ್ನ ಮಗಳೇ ಎಲ್ಲ ತುಳಿಬಾರ್ದು ಕಂಡ ತುಳಿಬಾರ್ದು ಏನ್ ಸಾಯಿ ಇಲ್ಲ ನಾನು ತುಳಿಬಾರ್ದು. ಛೆ, ಎಂತ ಅಕಾರ್ಯವಾಯಿತು. ಚಿಂತೆ ಇಲ್ಲ, ಹಾ. ಅದಿರಲಿ. ಹಾ. ಮೊದಲು ಬಂದ ನನ್ನನ್ನು ಮಾತನಾಡಿಸೋಕೆ ಬದಲಾಗಿ ಈ ನಮ್ಮ ವಿರೋಧಿ ಅರ್ಜುನನ ಮೊದಲ ದರ್ಶನ ಇತ್ತನಾದ್ದರಿಂದ ಅವರನ್ನು ಮಾತನಾಡಿಸಿದೆ ಅಷ್ಟೇ, ಬೇರೇನೂ ಇಲ್ಲ. ಚಿಂತೆ ಬಿಟ್ಟು ನಿಮ್ಮ ಮನದ ಅಭಿಷ್ಟನ್ನು ತಿಳಿಸಿ. ಬಾಬಾ, ಈ ನಿನ್ನ ಅಪ್ರತಿಮ ಮಾತುಗಳನ್ನು ಕಟ್ಟಿಟ್ಟು ಮೊದಲು ಬಂದ ನನ್ನನ್ನು ವಿಚಾರಿಸು. ಮುಂಚಿತವಾಗಿ ಬಂದೆ ನೀನು. ಚಂದ ಮತ್ತೆ ಭಟ್ರೆ, ಇದಕ್ಕೆ ಬರ. ಮುಂಚಿತವಾಗಿ ಬಂದೆ ನೀನು. ಮುಂಚಿತವಾಗಿ ಕಂಡೆ ನಾನಿ ಪ್ರಾರ್ಥನಾ ಪ್ರಾರ್ಥನಾ ನೀವೇ ಹೋಗಿ ತಪ್ಪಲ್ಲಿ ನೀವೀರ್ವರು ಸಮಾನ ಬಂಧುಗಳಾಗಿರಲು ಅವ್ರು ನಂಗೆ ಕಳ್ಬೇಡಕ್ಕಲ್ಲ ಅವ್ರ ಸಾಮಾನುಗಳೆಲ್ಲ ಉದುರಾಯ್ತಾರೆ. ಅಂದ್ರೆ ಗದೆ ಕಿರೀಟ ಬಿಲ್ಲು ಬಾಣ ಎಲ್ಲ ಇಟ್ಕೊಂಡಿರ್ತಾರೆ. ನೀವೀರ್ವರು ಸಮಾನ ಬಂಧುಗಳಾಗಿರಲು ಬಿಡಿ ನನ್ನ ಮಕ್ಕಳ ನೀವು ಅವನೇ ಚಿಲಿಗೆ ಅವ್ನು ಇನ್ನೂ ಚಿಲಿತಾನೆ ಬೇರೆ ಚುಕ್ಕಾಕಿ ಕೊಡ್ತಾರೆ. ನಾಟ್ಯ ಯಾವಾಗ ಆಯ್ತು, ನಿಮ್ಮ ಮಠದ ಅಭಿಷ್ಟನ್ನು ತಿಳಿಸಿ. ಹಾ. ಅವುಗಳನ್ನು ನೆರವೇರಿಸಲು ನಾನು ಕಂಕಣ ಕಟ್ಟಿಕೊಂಡು ನಾನು ಉದಾಹರಣೆ ಕಟ್ಟಿದ್ದೆ. ಕಂಕಣ ಕಟ್ಕೊಂಡಲ್ಲ ಕಂಡ ಕಂಕಣಾಧಾರನಾಗಿ ಅದೇ ದಾರನಾಗಿ ನಿಂತಿರಬೇಕು. ಬಾಬಾ ವಾಸುದೇವ, ಪಾಂಡವರಿಗೂ ನಮಗೂ ಯುದ್ಧ ಪ್ರಾರಂಭವಾಗಲಿದೆ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಆಗ್ರಹಿಸಲು ನಾನು ಇಲ್ಲಿಗೆ ಬಂದೆ. ಗಂಧ, ನೀನು ಸಹ ಯಾದವ ಸಹಾಯವನ್ನು ಬೇಡಲು ಬರುವಂತೆ ಬರುತ್ತದೆ. ಈಗೊಳ್ಳೆ ಕಿಲಾಟವಾಯ್ತದೆ. ಈ ಕಲಾಟ ಅಲ್ಲಪ್ಪ ಉಭಯ ಸಂಕಟ. ಈ ಉಡಾಳ ಸಂಕಟದಲ್ಲಿ ನಾನೇನು ಮಾಡಲಿ? ದೇವರು ನಾನು ಗುಡಾಳ ಹಾಳಾಗೋಗಿ ಈಗ ನಾನೇನು ಮಾಡ್ಲಿ ಅಂತ ಹಾಳಾಗೋಗ್ಲಿ, ಈಗ ನಾನೇನು ಮಾಡಲಿ ಅಂತ ನೋಡಿ. ನೀನು ಮಾತ್ರ ನಮಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನೀನು ನಮ್ಮಿಬ್ಬರಿಗೆ ಸಮಾನ ಬಂಧು ಆಗಿರುವುದರಿಂದ ನಾನು ಇಲ್ಲಿಗೆ ಬಂದೆ. ಮನಸ್ಸಿನಲ್ಲಿ ಏನು ಬಡಿಕೊಳ್ಳದೆ ನಮಗೆ ಸಹಾಯ ಮಾಡು. ದೇವ, ನೀನು ಮೊದಲು ಎದ್ದ ತಕ್ಷಣ ಕಂಡದ್ದು ನನ್ನನ್ನ, ಅದರಿಂದ ನೀನು ನಮಗೆ ಸಹಾಯ ಮಾಡಲೇಬೇಕು. ಅದಕ್ಕೆ ಹೇಳ್ತದೆ, ಮೊದಲು ನಾ ಬಂದು ಹೇಳ್ತೀನಿ ಇಲ್ಲಿ ತಿರುಗಿ ಹಂಗೆ ಆದಂದ್ಬಿಟ್ರಿ ಹೆಂಗಯ್ಯ ಅಲ್ಲ. ಆ ಮಾತೇ ಬರ್ಕೊಟ್ಟಿಲ್ಲ ಬೇಟ ನೋಡಿ ಹೇಳ್ತಾನೆ. ನೋಡ್ತೀನಿ ಕಣ್ರಪ್ಪ, ನಾಟಕ ಶುರುವಾದಾಗಿಂದ ನೋಡ್ತೀನಿ ನನ್ನ ಮಕ್ಕಳಲ್ಲಿ ಇದನ್ನು ಮಹಾಭಾರತ ಅನ್ಕೊಂಡಿದ್ರು, ಮಜಾಭಾರತ ಅನ್ಕೊಂಡಿದ್ರು, ತಿಳಿದಂಗೆ ಮಾಡ್ತೀನಿ ಅನ್ನೋದ್ರಲ್ಲಿ. ಆಯ್ತು ಬಿಟ್ರಿ, ಇಬ್ಬರಿಗೂ ಸಹಾಯ ಮಾಡಿದ್ರು. ಈಗ ಹೇಳಿ ಈಗ ಹೇಳ್ಕೊಡ. ಈಗ ನಮ್ಮ ಅಣ್ಣನ ಸಹಿತ ಯಾದವ ಸೈನ್ಯವಲ್ಲ, ನಮ್ಮ ಅಣ್ಣನ ಸಹಿತ ಯಾದವ ಸೈನ್ಯವಲ್ಲ, ಒಂದು ಕಡೆ ನೆಟ್ಟನಿತ ಒಂದು ಕಡೆ. ಕಟ್ಟಂತ ಒಂದು ಕಡೆ. ನೀವು ಒಂದು ಕಡೆ ಅಷ್ಟೇ ಹೇಳ್ಬೇಕಂಡ. ಒಂದು ಕಡೆ ನಾನೊಬ್ಬನೇ ಒಂದು ಕಡೆ. ಆದ್ರೆ ಒಂದು ಮಾತು, ಈ ಬಾರಿ ಯುದ್ಧದಲ್ಲಿ ನಾನು ಕತ್ತಿ ಹಿಡಿದು ಯಾರ ಕಡೆಯೂ ನಿಂತ್ಕೊಳ್ಳಲ್ಲ. ಇವಾಗ ಇದೆರಡು ನಿಮ್ಗೆ ಯಾವ್ದು ಕೇಳಿ. ಯಾಕೆ ಕುಲ ಚುನಾವಣೆ? ಯಾಕೆ ಬಂದು ಬಂದಿದ್ದೀನಿ? ಯಾಕೆ ಕುಲ ಚುನಾವಣೆ? ಕುಲ ಚೂಡಾಮಣಿ ನಾನು ಎಲ್ಲೇ ಬೇಕಿಲ್ಲ. ನಿನ್ನ ಸೈನ್ಯ ಯಾವನಿಗೆ ಬೇಕು? ಸೀತೆ ಇಲ್ಲ, ನನಗೆ ನಿನ್ನ ಅಣ್ಣ ಮತ್ತು ನಿನ್ನ ಸೈನ್ಯವೇ ಸಾಕು. ನಿನ್ನನ್ನು ಕಟ್ಟಿಕೊಂಡು ಅವ್ನು ಯಾಕೆ ಕಟ್ಕತ್ತೇಳಿ ನೋಡ ನನ್ನ ಮಗ ಹೆಂಗವ್ನಿ ಮೊದಲು ಕಟ್ಕೊಂಡ್ರ ಜೊತೆ ಚೆನ್ನಾಗಿ ಬಾಳ. ಆಯ್ತು ಬಿಟ್ರೆ ನಾನು ಬರ್ತೀನಿ. ಹೋಗ್ ಹೇ ಇನ್ನ ಮಾತಾಡ್ಕೊಳ್ಳಲೇ. ಯಾಕೆ ಆಲಸ್ಯ ಮಾತಿಗೆ ಅಲ್ಲೋ ನನ್ನ ಮಗ ಸೇರಿ ಪುಷ್ಪವತಿ ಮಾಡ್ಕೊಂಡು ಆಡ್ತಾವೆ. ಬಂದುಬಿಟ್ಟು ವಿನೋದ ಕೊಡಕ್ಕೆ ಇದು ಸ್ಟೇಜ್ ಐತ ಕಂಡ ಸ್ಟೇಜು. ಆಕ್ಷನ್ ಬಂದು ಆಕ್ಷನ್ ಅಲ್ಲಿ ಬಿಲ್ ಇಟ್ಕೊಂಡು ಹೇಳ್ಕೊಟ್ಟಂಗಲ್ಲ, ಇಲ್ಲಿ ಗದೆ ಹಿಡ್ಕೊಂಡು ಕಿಸಿದ್ರನ್ನ ಗೊತ್ತಾಗೋದು. ಎಲ್ಲ ಬಡ್ಡಿ ಮಕ್ಕಳು ಹೇಳ್ಕೊಡ್ರಿ. ಚಿಂತೆ ಇಲ್ಲ, ಆದ್ರೆ ಒಂದು ಮಾತು, ಈ ಬಾರಿ ಯುದ್ಧದಲ್ಲಿ ನೀನು ಕತ್ತಿ ಹಿಡಿದು ಯಾರ ಕಡೆಗೆ ನಿಂತ್ಕೊಳ್ಳೋದು ಅಂತ ಹೇಳಿದ್ರೆ ಯಾಚಾರ ಇಲ್ಲ, ಚಾನ್ಸೇ ಇಲ್ಲ. ನಂದೆ ನಾನು ನಾಳೆ ನಿನ್ನ ಇಷ್ಟದಂತೆ ಆಗಲಿ ನಡೆಕಾರೇಂದ್ರ. ಸಡೆ ಇಡ್ಲಿ ಒಡೆ ಅದು ಕಾರ್ಯೇಂದ್ರನೂ ಅಲ್ಲ, ಬಸ್ಸೇಂದ್ರನೂ ಅಲ್ಲ, ಕೌರವೇಂದ್ರ ಅಥವಾ ಕೌರವೇಶ್ವರ ಅಂತ ಹೇಳು. ನಿನ್ನ ಮಕ್ಕಳೆರಡು ಬರೋದಿಲ್ಲ, ಸುಯೋಧನ ಅಂತ ಹೇಳಿ. ನಿನ್ನ ಇಷ್ಟದಂತೆ ಆಗಲಿ ನಡೆಸಿ ನೋಡಲ್ಲ. ಆಹಾ, ಓಹೋ, ಈಗ ನನ್ನ ಪ್ರಯತ್ನ ಫಸಲಿತು ಅಲ್ಲ, ಅದು ಫಲಿಸಿತು. ನನ್ನ ದ್ವಾರಕೀಶನ ಯಾತ್ರೆ ಮಾಡೋರ ಜೊತೆಗೆ ಅಂಬರೀಷ್ ವಿಷ್ಣುವರ್ಧನ್ ಆನಂದೊಂದು ಎಲ್ಲ ಸೇರಿ ಮಾಡೋದು. ಯಾಕೆ ಬೇಡ್ರೆ? ದ್ವಾರಕೀಶನ ಯಾತ್ರೆ ಅಲ್ಲ, ದ್ವಾರಕ ಯಾತ್ರೆ. ಯಾತ್ರೆ ಮುಂದಕ್ಕೆ ಬೇಡ್ರೆ ನನಗೆ ಇನ್ನು ನನಗೆ ನಿರಂಬಳವಾಯಿತು. ನನ್ನ ಮಗನೇ ನಿನ್ನ ನಾಲ್ಗೆಗೆ ದರ್ಗ ಹಾಕಿ ಸುಡಾದು ಬಾಯ ಬತ್ತಲ ಒಂದ್ 2,000 ಸಾಯ್ದಿಯಲ್ಲ.
ಬೇಟೆ ಎಲ್ಲದಕ್ಕೂ ನನ್ನ ಬೈದ್ರೆ ನನ್ನ ಅಡಿಗೆ ಮನೆಗೆ ಹೋಯ್ತಿ ಬೇಟೆ. ಅದು ಯಾಕೆ ಮಾತಾಡಿ ಹೆಂಗ್ ಸತ್ತ ಮಾಡ್ತೀಯಾ? ಬೈದ್ರಿ ಬೇಟೆ ಮುಂದೆ ಕಣ್ಣಿಗೆ ಬೇಕಾಯ್ತದೆ, ಮದುವೆ ಆಯ್ತೀಯಾ ಬಂಗಾರ ಪಕ್ಕ ಬೇಕಾಯ್ತದೆ, ಹೌದಿಲ್ರಿ? ಬೇಕಾಯ್ತದೆ ಬಾ. ಉಳಿ ಎಟ್ಟನ್ನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗಲ್ಲ. ಹಾಗೆ ಮೇಷ್ಟ್ರ ಬೈಯರನ್ನ ತಪ್ಪು ಅಂತ ತಿಳ್ಕೊಂಡ್ರೆ ಯಾವನೊಬ್ರು ಒಳ್ಳೆ ಕಲಾವಿದ ಆಗಕ್ ಆಗಲ್ಲ. ನೀನು ಪಾಠ ಚೆನ್ನಾಗೆ ಮಾಡ್ತಿದ್ಯಾ, ಅವ್ರಿಗೆ ನೋಡಕ್ ಆಗ್ತಿಲ್ಲ. ಇನ್ನೂ ಅತಿ ಸಂದಾಗ್ ಮಾಡು, ಆಯ್ತು ಬೇಟೆ. ಹಾ, ಇನ್ನು ನನಗೆ ನೀರು ಹಾಳಾಯ್ತು. ನೀನು ನಿಜವಾಗ್ಲೂ ಹಾಳಾಗಿ ಹೋಯ್ತು. ಅವ್ನು ಮೊದಲೇ ಹರಿದು ಊರು ಭಾಗ ಆಗೈತೆ ಕಣ್ಣ. ನೀನು ಹಂಗಾದ್ರೆ ಅವ್ನು ಹಿಂಗೆ ಹಾರಿ ಎಲ್ಲಾರು ಹರಿದ್ರೆ ಯಾರ ನಮಗ ಕೇಳಬೇಕು. ನಿಧಾನ ಕೇಳಿ ಅವತ್ತು ಭಕ್ತಿಯಿಂದ ದೇವ 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 ಸಾಕು ಮುಂದಕ್ಕೆ ಹೋಗ್ತು. ಲೇ ಮಾತಲ್ಲಿ ಕಣ್ಣ, ಮಾತಲ್ಲಿ ಮುಂದಕ್ಕೆ ಹೋಗ್ರಿ. ನನ್ನನ್ನು ಶ್ವಾಸದಿಂದ ಪರಾಜಯಕ್ಕೆ ಅವನ ಕೊಡಿಯಲ್ಲ. ನಿಮ್ಮ ಅವನ ಪ್ರೀತಿ ಮಗನ ಅಮಾವಾಸ್ಯ ಹುಟ್ಟಿದ್ದೇನೆ. ಅವನಲ್ಲಿ ಆಹ್ವಾನ ಆಹ್ವಾನ ಆಹ್ವಾನ. ದೇವ ನಾನು ಜಯನ ಬಯಸಿ ಬಂದವನಲ್ಲ. ಜಯನಪ್ಪ ಆಕಿ ಅದೇ ಬೇಟೆ ದ್ರೌಪದಿ ಮಗ ಬಂದವನಲ್ಲ. ದ್ರೌಪದಿ ಅಲ್ಲ, ದ್ರೌಪದಿ. ಅದೇ ಬದಿ ಬೇಟೆ ಅದೇ ಮಾಡಿ ಬಂದವಳು. ನಿನಗೆ ಹೆಂಗಸರ ವಿಚಾರ ಬಿಟ್ಟರೆ ಬೇರೆ ಯೋಚನೆ ಇಲ್ಲ ಬೇಟೆ ಯೋಚನೆ. ಇದಕ್ಕೆ ನಮ್ಮ ದೇಶ ಹಿಂಗಿರೋದು. ಬೇರೆ ದೇಶಗಳಲ್ಲೆಲ್ಲ ಮೊದಲು ಕೆಲಸ, ಆಮೇಲೆ ಪ್ರೀತಿ ಪ್ರೇಮ ಎಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಹಾಗಲ್ಲ. ಮೊದಲ ಆದ್ಯತೆ ಪ್ರೀತಿ ಪ್ರೇಮ, ಆಮೇಲೆ ಕೆಲಸ ಗಿಲ್ಸ ಎಲ್ಲ. ಮತ್ತೆ ಬೈದ್ರೆ ನನ್ನೇ ಯಾಕೆ ಬೈದಿರ ಬೇಷ ಅಂತ ಬೇರೆ ಕೇಳ್ತೀರ. ಲೇ ಅದು ಜಯವನ್ನು ಬಯಸಿ ಬಂದವನಲ್ಲ. ಅದೇ ಬೇಟೆ ನಾನು ಆಕೆಯನ್ನು ಬಯಸಿ ಬಂದವನಲ್ಲ. ನಡೆಸಿ ನಮಗೆ ಬೇಕಾಗಿದ್ದು ನೀನು ನಿನ್ನ ಕೃಪೆಯೊಂದಿದ್ದರೆ ಸಾಕು. ಆಮೇಲೆ ಅಣ್ಣ ಯಾಕೋ ನಿನ್ನ ಬರೆಯೋದವರು. ಹಾಗಾದರೆ ಈ ರಾತ್ರಿ ಇದ್ದು ನಾನು ಒತ್ತಾನೆ ಹೋದಂತೆ ಬೂಟ್ಲೆ ಜಯತರ ನಾನು ಬರ್ತೀನಿ. ನನ್ನ ಮಗನ ಇದಕ್ಕೋಯ್ಕೆ ಅಂಗೈಯಲ್ಲೇ ಇದೆ ದೇವ. ಏನಾಯ್ತು ಅಂಗೈಯಲ್ಲಿ? ಚೊಂಬ ಇದೆ ದೇವ. ನನ್ನ ಮಗನೇ ಅಂಗೈಯಲ್ಲ, ಹಾಗೆಯೇ ಆಗಲಿದ್ದೀವಿ. ಹಂಗೆ ಆಗಲಿ ದೇವ. ಮಕ್ಕ ನೋಡು ಮೂರನೇ ಕಡೆ ಮಾಡಿದ್ದೆ. ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ? ಯಾವ ಕಡೆ ಹೋಯ್ತಾರ ಹಾಳಾಗೋರಿ. ಅಪರೂಪಕ್ಕೆ ನಮ್ಮ ಹಳ್ಳಿ ಜನ ಮುಂದೆ ಒಂದು ಪಾಠ ಮಾಡ್ತಿದ್ದೀನಿ. ನೀವು ನೋಡಿದ್ರೆ ಸತ್ಯಣ್ಣ ಕೊಟ್ಕೊಂಡು ಹೋಗಂಗೆ ಟಂಗ್ ಕಣ್ಣು ಹಾಕೊಂಡು ಬಾಳ್ತಿಲ್ಲ. ಆಯ್ತು ಹೋಗಿ. ಸರಿ ಪಕ್ಕಕ್ಕೆ ದಿನ ದ್ರೌಪದಿ ಪಕ್ಕ ನಾನ್ ತಾನೇ ಕುಂತ್ಕೊಳ್ಳೋದು. ಯಾಕ ಇನ್ನೊಬ್ಬರಿಂದ ಕೊಟ್ಟಿರೋದು ಕಾಸ? ನಾನು ಕೊಟ್ಟಿದ್ದೀನಿ ನಿನ್ನಂಗೆ ದುಡ್ಡ ಅಲ್ಲ? ಮೇಷ್ಟ್ರೆ ನೋಡಿ ಅಮ್ಮ, ಯಾರು ನಾನ್ ಮೇಷ್ಟ್ರೆ ಕಟ್ಟಪ್ಪ ಮಗ ಪುಟ್ಟಪ್ಪ. ನಿನ್ನ ಪುಟ್ಟಪ್ಪ. ನಾನು ನಿಮ್ಮ ಅಪ್ಪನ ಹೆಸರು ಕೇಳಿಲ್ಲ. ನಿನ್ನ ಪಾತ್ರದ ಹೆಸರೇನು? ನನ್ ಪಾಠ ಮೇಷ್ಟ್ರೆ. ಒಕ್ಕತ್ತ ಅವ್ನ ಪಾಠ ಅವನೇ ಮತ್ತವನು. ನನ್ ಪಾಠ ಯಾವಲ್ಲ? ರಾವಣ ರಾವಣ ಮೇಷ್ಟ್ರೆ, ರಾವಣ. ಮಹಾಭಾರತದಲ್ಲಿ ರಾವಣ ಎಲ್ಲ ಬರ್ತಾನೆ. ರಾವಣ ಬರಲ್ವ ಮೇಷ್ಟ್ರೆ? ಅವನು ಬರಲ್ಲಪ್ಪ, ಅವ್ನು ಚಡದವ್ರು ಬರ್ತಾನೆ. ರಾವಣ ನನ್ ಪಾಠ ಯಾವಲ್ಲ? ಡಿಚ್ಚಿಗೆ ಮಗದಿರ ಕಂಡ ಮಗದಿರ ಡಿಚ್ಚಿಗೆ ಮಗದಿರ ಮೇಷ್ಟ್ರೆ. ಅದು ಮಗ ಜೀರನೂ ಅಲ್ಲ, ರಾವಣನೂ ಅಲ್ಲ. ಸರಿಯಾಗಿ ಪ್ರಾಕ್ಟೀಸ್ ಬರಲ್ಲ, ಜಾಗ ಬೇರೆ ಕಿತ್ತಾಡಿ ಸಾಯ್ತಾನೆ. ಭೀಮಾ ಅವನೇ ಕೂತ್ಕೊಳ್ಳಿ. ಸರಿ ಮೇಷ್ಟ್ರೆ ಪಾಠ ಯಾವುದು ಅಂತ ಹೇಳಲೇ ಇಲ್ಲ. ಸಹದೇವ. ಸಹದೇವ. ಬೇಟೆ ಇವಮ್ಮ ಎರಡಕ್ಕಿಂತ ಪ್ರಾಕ್ಟೀಸ್ ಬಂದರು. ಈ ನನ್ನ ಮಗನೇ ಕೂತಾನೆ, ಈಗ ನಾನೇ ಕೂತೀನಿ. ಹಾಗೆ ಹೋಲ ಪಕ್ಕಕ್ಕೆ ಅವ್ನು ಈಗ ಬೀಜ ಕೊಡೋದು ಗೋರಿ ಆಗಿದ್ದಾನೆ. ಸರಿ ನಾನು ನೋಡಿ ಖಾಲಿ ಏಟಾಗ ಮಾಡ್ಕೊಂಡು ಸರಿಲ್ಲ. ನನ್ನ ಮಕ್ಕಳು ಸೀರೆ ಕರ್ಕೊಂಡ್ರೆ ಸಾಕು, ಹಂಗೆ ಜೋಲ್ ಸುರಿಸ್ತಾರೆ. ಗಂಟದನ್ನು ಬೇವು ಸುರಿಸ್ಬೇಕಂಡ. ಹೌದು ಕಣ್ಣ, ನಿನ್ ತರ ಬಕೆಟ್ ಕಟ್ಲೆ ಜೋಲ್ ಸುರಿಸ್ಬಾರ್ದು. ಅದು ಕುಟ್ಟ ಕಿಸಿಲ್ಲ ನಾನು ನೋಡ್ತೀನಿ. ನೀನು ಏನ್ ಕಿಸಿತೆ ಕಿಸಿ ನನ್ನ ಜೊತೆಗೆ ಇವ್ರು ಎಲ್ಲರೂ ನೋಡ್ತಾರೆ. ನಂದೊಂದು ಎಲ್ಲಿದೆ ಅಂತೀವಿ ನಾವು. ಅಮ್ಮ ಜಯಮ್ಮ ಅವ್ನು ನಿನ್ನ ಮೇಲೆ ವಾಂತಿ ಮಾಡೋಣ ಅವನ ಕಡೆ ಬಾ. ಹೇಳಿ ನಾನು ನೋಡಲ್ಲ, ನೀನ್ ಬೇಕಾದ್ರೆ ಮಾಡಿಸ್ಲ ಮಾವಾಳ ಎಲ್ಲ ಹೇಳು ಮಾಡ್ತಿದ್ದು ಜೋಡಿ ಕಣ್ಣ ಮಾತ್ರ.
ಮತ್ತೊಮ್ಮೆ ನೀವು ನೋಡಿದ್ರೆ ಗೊತ್ತಲ್ಲ. ಮಾತಕತ್ತ ಬ್ಯಾರ ಕೆಲಸ ಯಾಕ ನಾನು ಕದಿ ಕಡೆಗೆ ಹೋಗ್ಬೇಕು. ಸುಮ್ಮಿರ್ಲೇ ಅಪ್ಪ ಮತ್ತೆ ಯಾರು ಬೇಕಾದ್ರೆ ಯಾಕೆ ಓಹೋ ಹೀಗೆ ಹೊಡಿತಾರೆ ಶುರು ಮಾಡ ಶುರು ಮಾಡ ಒಂದು ಪದ ಹಾಡು ಎನರ್ಜಿ ಬರಂತೆ ಹಾಡು ಏ ಸಾಕು ಸುಮ್ಮನೆ ಹಾಂ ಪದ ಯಾವ ಹಾಡು ಅದು ಏ ಕೃಷ್ಣ ಪರಮಾತ್ಮ ಮುಂದೆ ಬಂದು ಶಂಭೋ ಮಹಾದೇವ ಹಾಡು ಹೇಳ್ತಿದೆ ಅಂದ್ರೆ ಹಾಡ ನೀನು ಹಾಕಿ ಕೇಳ್ಕೊಡ್ತೀನಿ ಮಟ್ಟ ಅಂದ್ರೆ ಮೆಟ್ಟಾಗಿ ಅಂತ ಬಿಡ್ತೀನಿ ಮಾತಾಡ್ತಾರೆ ಗುರುದೇವ ನನ್ನ ಅಲ್ಲ ನಿನ್ನ ದಯೆಯಿಂದ ಏ ನನ್ನ ಅಲ್ಲ ಕಂಡ ನಿನ್ನ ದಯೆಯಿಂದ ನಿನ್ನ ಅಂದ್ರೆ ನಿನ್ನ ಅಲ್ಲ ಕಂಡ ಆ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ಆ ಅರ್ಥ ಬರೋ ಹಾಗೆ ಯಾರು ಮುಂದೆ ಮಾತು ಸತ್ಯನಾರಾಯಣ ಪೂಜೆ ನಾನೇನ ಕೇಳ್ತಾರೆ ಅವ್ನು ಕೇಳಿ ಹೋಗಿ ಆಪರೇಷನ್ ಮಾಡ್ಸ್ಕೊಂಡ್ಬರೋದು ಮಾಡುವುದು ಆಡಿದ ಮಾತಿನಂತೆ ನಮ್ಮ ರಾಜ್ಯವನ್ನು ಪಡೆಯಬೇಕು. ಆಟೆಯ ಅರ್ಧ ರಾಜ್ಯವನ್ನು ಕೊಡಲು ಬಂದರೆ ಕೊನೆಗೆ ದೂರನ್ನು ಕೊಡಲು ಬಂದರೆ ಯಾಕೆ ಬಂದವರು ನನ್ನ ಮಗನಲ್ಲಿ ಪೌರಾಣಿಕ ನಾಟಕದ ರೂಮ್ ಎಲ್ಲ ಕೇಳ್ತಾರೆ ಇಲ್ಲ ರೂಮ್ ವಿಚಾರಣೆ ಬೇಡ ಮುಂದಿನ ಮಾತಾಡ ಆಯ್ತು ಮತ್ತೆ ಅದರಿಂದ ನೋಡ್ತೀವಿ ನೋಡಿ ಏ ಕಣ್ಣಿಂದ ನೋಡಿ ಕಿವಿಯಿಂದ ಕೇಳಿಸ್ಕೋಬೇಕಂಡ ಎಲ್ಲ ಉಲ್ಟಾ ಪಲ್ಟ ಸಾಯ್ತೀವಿ ಹಾಗೆ ನಿಮ್ಮ ಮಾತಿನಂತೆ ನಾನು ಸಂಧಿಗೆ ಹೋಗಲು ಪ್ರಯತ್ನಿಸಿದೆ ಮಗನಿಲ್ಲ ಇದಕ್ಕೆ ಅಭಿಮತ ಅವನು ಯಾಕ್ಲಾ ಕೇಳ್ತೀಯ ಅಣ್ಣನಾದ ಧರ್ಮರಾಯನು ಸಂಧಿಗೆ ಸಮ್ಮತಿಸಿರುವಾಗ ನಂದು ಏನೈತೆ ನಂದು ಆಟೆಯ ಏನಿಲ್ಲ ಆಟ ಹೋಗಪ್ಪ ಕೇಳ್ತಿಲ್ಲ ಇದಕ್ಕೆ ನಿನ್ನ ಅಭಿಮತ ಬೇರು ಯಾರಿಗೆ ಬೇಕು? ಏನ
ಸ್ನಾನ ಮಾಡಿಸಿ ಹುಡುಗರು ಸ್ನಾನ ಮಾಡಿಸಿ ಸಂಧಿಯನ್ನೇ ಮಾಡಿಕೊಂಡು ಬಾ ದೇವ. ಹಾಗೆ ಅವಳು ನಿನ್ನ ಹೆಂಡು ರುಕ್ಮಿಣಿ ಅಲ್ಲ, ನಿನ್ನ ತಂಗಿ ದ್ರೌಪದಿ. ದುಡ್ಡುಗಳು ಕೊಡಲ್ಲ, ಇಬ್ಬರು ಕಾಸಣ ಅಂದ್ರೆ ಅದಕ್ಕೂ ಒದ್ದಾಡಿ ಸಾಯ್ತದೆ ನಾನು. ಇಲ್ಲಿ ಬಂದು ತಂಗಿ ಯಾರು ಹೆಂಡ್ರು ಯಾರು ಒಂದು ಗೊತ್ತಾಗ್ತಿಲ್ಲ. ನೀನು ಕನ್ಫ್ಯೂಸು, ನಾನು ಕನ್ಫ್ಯೂಸು, ನಮಗೆ ನೋಡ್ದು ಅವ್ರು ಕನ್ಫ್ಯೂಸ್. ಮತ್ತೆ ಅವಳು ನಿಮ್ಮ ತಂಗಿ ಇದಕ್ಕೆ ಇಷ್ಟವೇನು? ಅಂತೂ ಆ ದುರುಳ ಕೌರವರು ನನ್ನ ಸೀರೆಯನ್ನು ಸೆಳೆದು ಅವಮಾನ ಮಾಡುತ್ತಿದ್ದಾಗ ಎದುರಿನಲ್ಲಿ ಸುಮ್ಮನಿದ್ದವರು ಇಂದು ಯುದ್ಧ ಮಾಡುವರೆ. ಉದ್ಧಾರ ಮಾಡ್ಲಿ ಅಗಲಾರ ಮಾಡ್ಲಿ ಯುದ್ಧ ಮಾಡುವರೆ. ಮೇಟ್ರೆ ಮಾತು ಮಾತಾಗಿ ಹೋಯ್ತೀನಿ. ಏ, ಬೇಡ, ಬೇಡ, ಬೇಡ. ಪೇಮೆಂಟ್ ಕಡಿಮೆ ಕೊಟ್ಟವನೇ. ಯುದ್ಧ ಮಾಡುವರೆ. ಅಯ್ಯೋ ವಿಜಯ ಅಣ್ಣ, ನಾನು ಅಭಿಮನ್ಯು ಮತ್ತು ಘಟೋತ್ಕಚರೊಡನೆ ರಣರಂಗದಲ್ಲಿ ಕುರುಭರವಾಗಿ ನಿಂತು ನಾನೇ ಯುದ್ಧಕ್ಕೆ ಹೋಗುವೆ. ಯುದ್ಧ ಬೆಲೆ ಕಡಿಮೆ ಆಗ್ತದೆ, ಯುದ್ಧಕ್ಕೆ ಹೋಗುವೆ. ಅದನ್ನ ಯುದ್ಧಕ್ಕೆ ಹೋಗುವೆ. ಸಮಾಧಾನ ರಿಲ್ಯಾಕ್ಸ್. ನೀನೇ ಮಾಡ ಅಲ್ಲಾಡಿಸ್ತಿದ್ದೆ, ನೀನು ರಿಲ್ಯಾಕ್ಸ್ ಮಾಡ್ತಿದ್ದೆ. ಇನ್ನು ಭೀಮಸೇನ ಅವನ್ನೇ ಭೀಮಸೇನ ಇದಕ್ಕೆ ಹನುಮಂತ ಬೇಕು. ಅದೇನ್ ಮೇಟ್ರೆ ಸಿಡ್ಲು ಏನು ಇಲ್ಲ ಕಣ್ಣ, ನನ್ನ ಮಗ ಬೀದಿಗೆ ಬಿಡಿ ಸೇರಿ ಸೇರಿ ಕಪ್ಪಾಗಿತ್ತು. ಅದಕ್ಕೆ ಸಾಯಿಸಿದ್ವಿ ಅಂತ ಅಂತ ಕಣ್ಣ. ಅದ್ಯಾಕ ಒಳ್ಳೆ ದೌಡಿದಂಗೆ ಕಿತ್ಕೊಂಡೆ ಹೇಳ್ದೆ. ನನ್ ಗೆಟ್ ಮಾಡಿ ನೋಡಿ ಚೂರು ಗಟ್ಟಿಯಾಗಿ ಹೇಳ್ದೆ. ತೆಪ್ಪಿಲ್ಲಪ್ಪ, ನರ ಗಿಡ ಹರ್ಕೊಂಡಿದೆ. ನಿಧಾನ ಮಾತಾಡು. ಭೀಮಸೇನ ಇದಕ್ಕೆ ಹನುಮಂತನನ್ನು ವಸಿನಿಯಾಗಿ ಹೇಳ. ದೇವ, ಹಚ್ಚಕ್ಕಿಂತ ದೊಡ್ಡ ಮನ್ಸಾದ ನಾನು ಇವರೆಲ್ಲ ಆವಾಗಿಂದ ಸಂಧಿ ಅಂತಿದ್ದಾರೆ. ಅಂಥದ್ರಲ್ಲಿ ನಾನು ಒಬ್ಬಂಟಿಯಾಗಿ ಆ 11 ಅಷ್ಟಮಿಗೆ ಯುದ್ಧ ಮಾಡಿ ಅಲ್ಲಿ ಸಾಯಬೇಕಿಂತ ಕಡೆಯಲ್ಲಿ ನೀನು ಯೋಚನೆ ಮಾಡಿ ಏನು ಕೇಳ. ಇನ್ನು ನನ್ನ ಗದಾದಂಡಕ್ಕೆ ನಾನು ಯಾವುದು ಆಗುತ್ತೇನೆ. ಎಲ್ಲಿ ನನ್ನ ಗದೆ? ನಾನು ಅಲ್ಲೇ ಕೇಳಿ ಆಗ ಎಲ್ಲಿ ನಿನ್ನ ಗದೆ ಅಂತ ಇಲ್ಲ ಮೆಟ್ಟೆ ಮತ್ತೊಂದು ಹೇಳ. ಯಾಕಣ್ಣ, ಯಾಕ್ರೋ ಎಲ್ಲದಕ್ಕೂ ನನ್ನೇ ಸಾಯಿಸ್ತೀರಾ? ನಿಲ್ಲು ಸ್ವಾಮಿ ಅಂದು ಕಟ್ಟೇನಮ್ಮ ಮೇಟ್ರೆ, ಆಕೆ ಕರೆದು ನೀನು ಏನ್ ಮಾಡಂಗಿದೆಯಲ್ಲ ಎಲ್ಲಿ ಸ್ವಾಮಿ ಮುಂದೋಡಿ ಮಾತಾಡಮ್ಮ. ನಾನು ಅಲ್ಲೇ ನೋಡಿ ಮಾತಾಡಿದ್ದೆ. ಅಂದು ಪುರಸಭೆ ಸಭೆನೂ ಅಲ್ಲ, ಲೋಕಸಭೆನೂ ಅಲ್ಲ. ಅವಾಗ ಇವು ಯಾವ ಇರಲಿಲ್ಲ. ಗುರು ಸಭೆ. ಅಂದು ಪುರಸಭೆ ಪುರ ಅಂದ್ರೆ ಕನ್ನಡದಾಗ ಹೇಳ ಅಂದು ಪುರಸಭೆ ಆ ದುರುಳ ಕೌರವರಿಂದ ನನ್ನ ಸೀರೆಯನ್ನು ಸೆಳೆದ ಅಪಮಾನಿತಳಾಗಿ ನಿಂತಿದ್ದಾಗ ನೀನೇ ಬಂದು ಹೇಳಿದೆ, ಅಳಬೇಡ ದೇವಿ, ನಿನ್ನ ಮುಡಿಯನ್ನು ಹಿಡಿದ ಆ ತೋರಣದ ತೊಡೆಯನ್ನು ಮುರಿದು ಅದ್ ಯಾಕಂತ ಹೇಳ್ತೀನಿ ಕೇಳಿ. ಆ ರಾಜೇಗೌಡ ಅವನಲ್ಲ, ಅವನೊಂದು ಪಾಠ ತಂದ್ಕೊಟ್ಟಿದ್ದ. ಅದ್ರಲ್ಲಿ ರುಕ್ಮಿಣಿ ಸುಮ್ಮಿರ ನೀನು ರುಕ್ಮಿಣಿ ಪಾಠ ರುಕ್ಮಿಣಿ ಪಾಠ ಅಂದ್ಮೇಲೆ ಸ್ವಲ್ಪ ಬಿಟ್ಕೊಂಡಿರ್ಬೇಕು. ನನಗೆಲ್ಲ ಗೊತ್ತಾಗ್ತೀನಿ, ಸುಮ್ಮನಿಂದ್ರಲ್ಲ. ನಾನು ಅದ್ರಾಗೆ ಮುಳುಗ್ ಹೇಳ್ದು ಅಂದ್ರೆ ಅದು ಹಂಗಲ್ಲ ಕಂಡ. ಏ ಬಾರ ಮಾಡಿ ಕುಡಿಯೋದು ಕುಡಿತೀವಿ, ಇನ್ನೊಂದ್ಸಲ ಕುಡಿಬೇಕಾದ್ರೆ ನನಗೊತ್ತು ವ್ಯಕ್ತಿ ನೀವು ಎಲ್ಲ ಕೇಳಿಸುತ್ತೆ ನಿಮಗೆ. ಮತ್ತೆ ಆದರೆ ಇಂಥ ವಿಷಯದಲ್ಲಿ ನಾನೇನು ಮಾಡಿದೆ? ಇವರೆಲ್ಲರೂ ಅವರಿಂದ ಸಿಕ್ಕಂಡಿಗಳಂತೆ, ಶಿಖಂಡಿ ಅಲ್ಲ ಅದು ಶಿಖಂಡಿ. ಸಿಕ್ಕಂಡಿಗಳಂತೆ ದೊಡ್ಡ ಕಂಡಿಗಳಂತೆ ಆವಾಗಿಂದ ಸಂಧಿ ಅನ್ನುತ್ತಿದ್ದಾರೆ. ಅಂಥದ್ರಲ್ಲಿ ನಾನು ಒಬ್ಬಂಟಿಯಾಗಿ ಆ 11 ಸೈನ್ಯ ಅತ್ಯಂತ ಯುದ್ಧ ಮಾಡಿ ಅಲ್ಲಿ ಸಾಯುವುದರ ಬದಲು ನಿಮ್ಮೆಲ್ಲರ ಎದುರಿಗೆ ನನ್ನ ಕೆಲೆಯಿಂದ ಗದೆ ತೆಚ್ಚಿಕೊಂಡು ಸಾಯುತ್ತೆ. ಎಲ್ಲಿ ನನ್ನ ಗದೆ? ಶಾಲೆ ಬಾರ ಐತಲ್ಲ. ಅವನದೇ ಇನ್ನು ನನ್ನ ಗದ ಆದಂಡಕ್ಕೆ ನಾನೇ ಆಹುತಿ ಆಗುತ್ತೇನೆ. ಅವನೇ ನಮ್ಮ ಮಾವ ಬೇಟೆ ಅವನೇ ಹಾಕಿ ಕತ್ತಿ ಮಾತಾಡಿದ್ರೆ ಕಮ್ಮಿ ದೊಡ್ಡ ಕಟ್ಟಿದ್ದ ಬೇಟೆ. ನೀವು ಸೈಲೆಂಟ್ ಸಿಸ್ಟರ್ ಸರಿಯಾ ಫೋರ್ಸಿಗೆ ಸೋಮಿಸ್ತವ್ರು. ಬೇಟೆ ನನ್ನ ಮಗ ಲೇ ಮತ್ತೇನ್ ಬೇಟ? ಹರ ಮಹಾದೇವ. ಹರಿಯಂತ ಮಹಾದೇವ. ಅವ್ನು ಸ್ಟ್ಯಾಚು ತರ ನಿಂತವ್ ನೀನೇ ಹೋಗತ್ತೆ.
ಯಪ್ಪ ನೀನು ಪದ ಆಡಿ ಸಾಯಿಸ್ಬೇಡ ಮಾತಾಡು. ಸಹೋದರ, ನೀನು ಸಾಯಿದೆ. ಇದಕ್ಕೆಲ್ಲ ನಾನು ಕಾರಣ. ನಾನೇ ಸಾಯುತ್ತೇನೆ. ಒಳ್ಳೆ ಕೆಲಸ ಸಾಯಿ. ಎಲ್ಲಿ? ನನ್ನ ಕತ್ತಿ ಯಾರು? ಕತ್ತಿ ಎಲ್ಲಿ? ಕತ್ತಿ ಎಲ್ಲಿ? ಕತ್ತಿ. ಏ ಕತ್ತೆ ಕೊಡ್ರಿ ಪಾಪ. ಇಲ್ಲಿ ಇರ್ತೀನಿ ನಾ. ನಮಸ್ಕಾರ ಕಣರು. ನೀನ್ ಬರ್ಬೇಕಾರ ಕತ್ತಿನೇ ತಂದಿಲ್ಲ. ತೆಗೆದುಕೊಂಡಲ್ಲ ಕತ್ತಿ. ಬೇಗ ಸಾಯಿ. ಸಾಯಿ. ಹರ ಹರ ಮಹಾದೇವ. ನಿಲ್ಸಿ, ಅವನು ಆಪರೇಷನ್ ಮಾಡಿಸ್ಕೊಂಡು ಬರೋವರೆಗೂ ನಿಲ್ಸಿ. ನಾನೇನು ಅಸಹ್ಯ ಮಾಡಿದ ಮಾತ್ರಕ್ಕೆ ಒಬ್ಬನ ಮಗನೇ ಅಸಹ್ಯ ಅಲ್ಲ, ಅದು ಹಾಸ್ಯ. ನಾನೇನು ಹಾಸ್ಯ ಮಾಡಿದ ಮಾತ್ರಕ್ಕೆ ನಿಮ್ಮ ನಡತೆಯೇ ಬೇರೆ ಆಯ್ತಲ್ಲ. ಆಗಲಿ, ನಿಮ್ಮ ಮಾತಿನಂತೆ ನಾನು ಸಂಧಿಗೆ ಹೋಗುತ್ತೇನೆ. ನೀವು ಯಾವುದಕ್ಕೂ ರೆಡಿಯಾಗಿರಿ. ಏನ್ ಮಾಡ್ರಿ? ಚಪ್ಪಲಿ ಕಣಪ್ಪ. ನಮ್ಮ ಮೇಡ್ ಚಪ್ಪಲಿ ಅವಳ ಕಾದು ಬಿಟ್ಟವನೇ. ಹೇಳೋದೇ ತಪ್ಪು, ನಮ್ಗೆ ಮತ್ತೆ ಅನೌನ್ಸ್ಮೆಂಟ್ ಬೇರೆ ಮಾಡ್ತೀಯಾ? ಹೇಳು ಕನ್ನಡಿಗೆ. ನೀವು ಯಾವುದಕ್ಕೂ ಸಿದ್ಧವಾಗಿ ನಾನು ಬರ್ತೀನಿ. ಕಣ್ಣಿಗೆ ಕಾಣಿಸ್ಕೊಂಡು ಆರಾಮ. ಬಾಯ್ ಬಾಯ್, ಟಾಟಾ, ಸಿ ಯು, ಕಥಮ್, ಗುಡ್ ಬಾಯ್. ನನ್ನ ಮಕ್ಕಳಲ್ಲಿ ಅವ್ರು ನನಗೆ ಕೊಟ್ಟರು ರಾಜ್ಯ ಪ್ರಶಸ್ತಿನೂ ಮನೆಗೊಂದು ಒದ್ದು ವಾಪಸ್ ಇಸ್ಕೊಂಡು ಹೋಗಿ ಮಾಡ್ತಿದ್ದೀನಿ ಅದರಲ್ಲಿ. ಅಪ್ಪ ಕುಳದೇವ್ರು, ಇನ್ನೇ ಯಾಕೆ ಇಲ್ಲೇ ನಿಂತಿದ್ದೆ ಅಲ್ಲಾಡಿಸ್ಬೋದು. ಡೇಟ್ ಕೊಡು ಬಾ, ಡೇಟ್ ಕೊಡು. ಆ ಮಕ್ಕಳಲ್ಲಿ ಹೋಯ್ತಾರತ್ಲಾಗೆ ಆ ಪಾಠ ಹೋಗಿ. ನೀನೇ ಬೆಳತನ ತಾಳಿ ಕಟ್ಟಿಬಿಡಿ ಅವ್ರು 5 ಜನ. ನನ್ನ ಬಿಚ್ಚಿದ ಗುಡಿಯನ್ನು ಕಟ್ಟದೆ ಕಾಲ ಕಳೆಯಬೇಕಾಯ್ತಲ್ಲ. ನನ್ನ ಪತಿಗಳ ಮಾತಿನಂತೆ ನೀನು ಸಹ ಸಂಧಿಗೆ ಹೊರಟಿರುವೆ. ನನ್ನ ಬಿಚ್ಚಿದ ಗುಡಿಯನ್ನು ಕಟ್ಟಿ ಕಾಪಾಡುವವರು ಯಾರು ಇಲ್ಲವೇ? ನನ್ನ ಬಿಚ್ಚಿದ ಗುಡಿಯನ್ನು ಕಟ್ಟಿ ಕಾಪಾಡುವವರು ಯಾರು ಇಲ್ಲವೇ? ನನ್ನ ಬಿಚ್ಚಿದ ಗುಡಿಯನ್ನು ಕಟ್ಟಿ ಕಾಪಾಡುವವರು ಯಾರು ಇಲ್ಲವೇ? ಅಯ್ಯೋ ಮಗು, ನಿಲ್ಸಮ್ಮ. ಏ ತಾಯಿ ನಿಲ್ಸ್ತಾ ಇದೆ. ಏ ಕಾಲಿನ. ಏ ತಾಯಿಗೆ. ಆ ಡಾಕ್ಟರ್ ಮಂಗ್ ಮಾಡ್ಬೇಕಂತ ಮತ್ತೆ ನಾನೇನಾದ್ರೂ ಮಾಡ್ಬೇಕಂತ ಅವರು. ಆಯ್ತು, ಕರಿತೀನಿ ಇರು. ಲೇ ಭೀಮಾ, ಅವಮ್ಮ ಅವಾಗಿಂದ ಬಿಚ್ಚದನ್ ಕಟ್ಟವ್ರು ಯಾರು ಅಂತ ಲಬ್ಬ ಬೈಕತ್ತವಳೆ ಕಂಡ. ಎಲ್ಲಿನ ಹಾಳಾಗೋದಿಲ್ಲ ಭೀಮಾ. ಭೀಮಾ ಏ ಭೀಮಾ ಅಷ್ಟೇ, ನಾಳೆ ಕಟ್ಬಿಡ್ತೀನಿ. ಭೀಮಾ ಭೀಮಲೇ ಎಲ್ಲಿ ಹೋಗಿದ್ದೆ ಸಾರ್? ಬೇಟ್ರೆ ಹೊಟ್ಟೆ ಕೆಟ್ಟಿಕೊಂಡು ಹೇಳ್ತಾ ಹೋಗಿದ್ದೆ. ಮತ್ತೆ ಎಲ್ಲಿಗೆ? ಆಗ್ತಲ್ಲ ಬರ್ತೀನಿ ಬೇಟ್ರೆ. ಆಗ್ತಲ್ಲ ಬೇಟ್ರೆ. ತಮ್ಮ ಬಂದು ನೋಡೋದು. ಏ ಕಡೆಯಿಂದ ಆರಾಮಿದೆಯಲ್ಲ? ಏನೋ ತಗೊಂಡವ್ರೆ ಗಂಡು ನನ್ನ ಹೊಲಿತೀಯಾ? ಮಾತಾಡು. ಪಾಂಚಾಲಿ ಇವಳಕ್ಕೆ ಚಿಕ್ಕ ಮಕ್ಕಳಾಗಿ ಹೇಳುತ್ತಿರಬೇಡ, ಚಿಂತಿಸಬೇಡ. ಸಂತೆ ಕಂತೆ ಕಡುಧೀರಳಾಗಿ ಹೊರ ಪತ್ನಿಯಾಗಿ ಮರಗುವೆ ಏಕೆಲೆ. ಕಂತೆ ಶಾಂತೆ ಕಡುಧೀರಳಾಗಿ ಹೊರ ಪತ್ನಿಯಾಗಿ ಮರಗುವೆ ಏಕೆಲೆ. ಪಟುಪುತ್ರನ ಪತ್ನಿಯಾಗಿ ಸಣ್ಣ ಚಿಂತೆ. ನೀ ಬೇರೆ ಸಂಡಾಸ್ದೇ ಚಿಂತೆ ನಮ್ಮ ಮಗನಿಗೆ. ಸಂಡಾಸ್ ಚಿಂತೆ ಅಲ್ಲ, ಚಂಡ ಚಿಂತೆಯಿಂದ. ಸಣ್ಣ ಚಿಂತೆಯಿಂದ ಬಿಡ್ಕೋಬೇಕೆ ಬಿಡ್ದಾವಬೇಕೆ ಕೋಮಲಾಗಿಯೇ ಕೋಮಲಾಗಿಯೇ. ಕಂದೆ ಕಂದೆ ಕಡುಧೀರಳಾಗಿ ಹೊರ ಪತ್ನಿಯಾಗಿ ಮರಗುವೆ ಕೇಳೆ ಶ್ರೀಕಾಂತ, ಆದರೆ ಅದರಿಂದಾಗುವ ಫಲವೇನು? ನೀನು ಹಣ್ಣೆಲ್ಲ ಹಾಕಿದಾರ. ಅದು ಇಂದಿನ ಮಾತು. ನಾನು ಯಾರ ಅಂಗೀದಾರಕನೂ ಅಲ್ಲ. ಅಂಗೀದಾರನೂ ಅಲ್ಲ, ಚಡ್ಡಿದಾರನೂ ಅಲ್ಲ, ಹುಡುದಾರ ಈಗ ನನ್ನ ಮಗ. ಆಜ್ಞಾಧಾರಕನೂ ಅಲ್ಲ. ಆಜ್ಞಾಧಾರಕನೂ ಅಲ್ಲ. ಚಿಂತಿಸಬೇಡ.
ಸಂಧಿಗೆಂದು ಹೋಗಿರುವ ಶ್ರೀಕೃಷ್ಣ ಪರಮಾತ್ಮನು ಯುದ್ಧ ಮಾಡಿಕೊಂಡೇ ಬರುವನು. ನೀನು ಯಾಕೆ ಯುದ್ಧ ಮಾಡ್ತಾನೆ? ನೀನೇ ಮಾಡ್ಬೇಕು. ಯುದ್ಧವನ್ನು ಏರ್ಪಡಿಸಿಕೊಂಡೇ ಬರೋಣ. ಚಿಂತಿಸಬೇಡ. ಸಂಧಿಗೆಂದು ಹೋಗಿರುವ ಶ್ರೀಕೃಷ್ಣ ಪರಮಾತ್ಮನು ಯುದ್ಧ ಏರ್ಪಡಿಸಿಕೊಂಡೇ ಬರುವನು. ಅರ್ಜುನನ ಪ್ರವೇಶ ಅದು ನೀನು ಯಾಕೆ ಹೇಳ್ತೀಯ? ಅದು ನಂಗೇನು ನಡೆ. ಅದೇ ಅರ್ಜುನ ಬರ್ಲಿ. ದುಡ್ಕೋಬೇಡ ಕಂಡಿರಲಿಲ್ಲ ಹೆಂಗಸರ್ ನನ್ನ ಮಗ. ಏಯ್ ನೀನು వచ్చి ಸಾಂತ್ವ, ನೀನೇ ದುಡುಕ್ತಿದ್ಯ. ಆಯ್ತು ಬೇಟೆ, ದುಡ್ಕೋಬೇಡ, ಶಾಂತ ಆಗುತ್ತೆಯೇ. ಅಯ್ಯೋ ನಿಮ್ಮಂತ ಪತಿಗಳನ್ನ ತಪಸ್ಸು ಮಾಡಿ ಪಡೆಯಬೇಕು. ಅಯ್ಯಯ್ಯೋ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟದ ಕಾಲ ಕಳೆಯಬೇಕಾಯ್ತಲ್ಲ. ಸವಿಸುದೇವಿ, ಅಣ್ಣ ದೇವಸೇನ, ನಾನು ಬಾಹುಬಲಿ. ನಾನ್ ಮಹಿಷ್ಮತಿ. ನಾನು ಕಟ್ಟಪ್ಪ ಕುಟಪ್ಪ ತಪ್ಪಿಲ್ಲ. ಬಾಹುಬಲಿ ಪಿಕ್ಚರ್ ನೋಡಿದ್ರಲ್ರಿ? ಅಮರೇಂದ್ರ ಬಾಹುಬಲಿ. ಬಾಹುಬಲಿ ಏನಾಗ್ತಿಲ್ಲ ಮಗ ಮಗ ಇಂಥ ಮಗ ಹುಟ್ಟುತ್ತಾನ ಅಂತ ಗೊತ್ತಿದ್ರೆ ಮೊದಲೇ ಹೆಚ್ಚಿಗೆ ಆಯ್ತು. ಭಿಕ್ಷಣ ದೇವ ಕೊಟ್ಟಿರೋ ಮಾತುಗಳಲ್ಲಿ ಹೇಳಿ ಸಾಕು ರಂಗೋಲಿ ಹಾಕ್ತಾ ಇದ್ವಿ. ಭಿಕ್ಷಣ ದೇವ ಈಗ ನಾಮೊಕ್ಕ ನೋಡು ಅಮ್ಮ ಅಹಿಸ್ಮತಿ ಹಂಗೆ ಇದೆಯಾ? ಯಾಕೆ ಒತ್ತಾದ ಬರ್ತಾ ದೇವಸ್ಥಾನ ನಡೆಸ್ಕೊಂಡೆ? ನೀವು ಅದನ್ನೇ ಬರ್ಕೋರಿ. ದೇವಸೇನ ಅಲ್ಲ, ಅದು ಭೀಮಸೇನ. ಹಾ ಆಯ್ತು ಬೇಟೆ. ನೋಡಿ ನಮ್ಮ ಮಗ ಭಯ್ಯ ಹೇಳು. ತಮ್ಮ ಭೀಮಸೇನ. ತಮ್ಮ ಎಲ್ಲ ಕಳ್ಳ ಅಣ್ಣಯ್ಯ. ಅಣ್ಣ ಅಣ್ಣಯ್ಯ 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 ಅಣ್ಣಯ್ಯ. ಗೊತ್ತೈತೆ ಅಡಿಕೆ ಮಾಡ್ತಿದ್ದಾನೆ ನಮ್ಮ ಮಗ. ನೆನಪಾಯ್ತಾ ಮಾತು? ಹೇಳು. ಅಣ್ಣಯ್ಯ ಭೀಮಸೇನ ಸಂಧಿಗಾಗಿ ಹೊರಟಿರುವ ಶ್ರೀಕೃಷ್ಣ ಪರಮಾತ್ಮನನ್ನು ಅಡ್ಡ ಹಾಕಿ ತಡೆಯೋಣ. ನಡೆಯ ಸಹೋದರ, ನಡೆಯ ಸಹೋದರ ವಂಚಿತ, ನಡೆಯ ಸಹೋದರ ಎಲ್ಲಿಗಿದ್ದ, ನಡೆಯ ಸಹೋದರ ಮೂರ್ಛಿತ, ನಡೆಯ ಸಹೋದರ ಮೂರ್ಛಿತ, ನಡೆಯ ಸಹೋದರ ಮಾತುಗಳಮ್ಮ. ಹೇ ಕೃಷ್ಣ, ದೀನ ದಯಾನಿಧಿ, ವಾಸುದೇವ, ವಾಸುದೇವ. ಅದು ಬಿಟ್ರೆ ಕ್ಲಾಸ್ದೇವ, ನಮ್ಗೆ ಏನ್ ಹೇಳ್ಕೊಟ್ರು ಅದನ್ನೇ ಹೇಳ್ತಿಯಲ್ಲ. ವಾಸುದೇವ, ಅದೇ ಬಿಟ್ರೆ ವಾಸುದೇವ, ಅಣ್ಣ ಪರಮಾತ್ಮ, ಯದುವಂದನ, ಯಾದವಕಣಿ, ಭಕ್ತ ಭಕ್ತರ, ರುಕ್ಮಿಣಿ ನೋಲ, ಯದುಕುಲ ಚೂಡಾಮಣಿ ಇವೆಲ್ಲ ಹೇಳ್ಕೋತಿ ಇಳಿದು ಹೊಂಟ್ಬಿಡತ್ತೆ. ಜನರಿಗೆ ಹಾಕ್ತಾರೆ. ಈ ಒಮ್ಮನ ನಾನು ಸಿನಿಮಾ ನಟಿ ಅಂತ ಶಿಫಾರಸ್ ಮಾಡಿ ಒಳ್ಳೆ ಕನ್ನಡ ಬಳೆ ಆಯ್ತು ಹೋಗಮ್ಮ. ಆಯ್ತು ಹೋಗು. ನೀವೀಗ ಇಲ್ಲ ಬಾರಮ್ಮ. ಇಲ್ಲ ಅಮ್ಮೆಲ್ಲ ಬಾರ್ತಾಯಿ. ಮಾತಾಡು ಮಾತಾಡು ಮಾತಾಡು. ನಿಮ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಕೈ ಹಿಡಿದ ಪತಿಗಳು ಅಲ್ಪ ಭೋಗ ವಸ್ತುವಿನಂತೆ ನನ್ನನ್ನು ಪಗಡೆ ಆಟದಲ್ಲಿ ಪಣವಾಗಿಟ್ಟಿಸೋದು. ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನದಿಂದ ಅವಮಾನ ತಡೆದೆ. ಹೇ ಕೃಷ್ಣ, ನೀನಾದರೂ ನಿನ್ನ ತಂಗಿಯ ಪ್ರತಿಜ್ಞೆಯನ್ನು ಈಡೇರಿಸಲಾರೆಯ. ಕೃಷ್ಣ ಕೃಷ್ಣ ಕೃಷ್ಣ. ಅದ್ಯಾಕ ಎರಡು ಕೈ ಆಗಿರ್ತಿದ್ಯಾ? ಇದ್ದಿದ್ದಾಗೆ ಎಡಗೈ ಅಂತಕ್ಕೂ ಭಯ ಆಗಿದೆ, ಬಲಗೈ ಅಂತಕ್ಕೂ ಭಯ ಆಗಿದೆ. ಅದಕ್ಕೆ ಹೀಗೆ ಅಂತ ಹೇಳಿ ಹೋಗ್ತೀನಿ ಬಿಟ್ರೆ ಆಗಿ ಜೊತೆ ಕಾಲು ಎತ್ಬಿಡತ್ತೆ. ಅಣ್ಣ ಏ ಒಟ್ಟ ಅಣ್ಣ ತಗೊಂಡಿಲ್ಲ ದುಡ್ಡು ಕೊಟ್ಟು ಚಂದ ಕಳ್ಸೀನಿ. ಕಾಲ್ ಕ್ರೇಶ್ ಕೃಷ್ಣ, ಇಲ್ಲಿ ನನ್ನ ನಿರ್ಭಾಗ ಕಲಾವಿದ ನಾನು ಏಯ್ ತಂಗಿ, ಅದು ನಿಮಗೆ ನನಗಲ್ಲ ಇವನಿಗೆ. ಇಲ್ಲ ಬೇಡ ನಿಮಗೆ ಬೇಡ ಸಿದ್ಧ ಬೇಡ. ಆ ದುರ್ಯೋಧನಿಗೆ ಕೆಳಗಿನಿಂದ ಕೋಪ ಬರುವಂತೆ ಮಾಡಿ ಯುದ್ಧವನ್ನೇ ಕಳಿಸಿ ನಿಮ್ಮ ಕಥೆಗಳ ಮನಸ್ಸನ್ನು ಬದಲಾಯಿಸಿದ. ಹೌದು ಹಾಳಾಗ. ಏ ನಗಣ, ಏಯ್ ಪರಮಾತ್ಮ, ಏ ಪರಮಾತ್ಮ ನಗಣ, ಮಗನ ನೀನೇ ಮಡಿಸಿದ್ದ ಪರಮಾತ್ಮ ಹೇಳು. ಪರಮಾತ್ಮ ಸಂಧಿಯ ವಿಚಾರದಲ್ಲಿ ನನ್ನ ಕೊನೆ ಮಾತುಗಳನ್ನು ಕೇಳು. ಬಾಲ್ಯದಿಂದಲೂ ಮಹಾಕ್ಲೇಶಗಳನ್ನು ಉಂಟು ಮಾಡಿದ ಆ ಧೃತರಾಷ್ಟ್ರ ನಂದರೊಡನೆ ತಂದೆಯು ಅವಶ್ಯಕ ಅನಾವಶ್ಯಕ ಅನಾವಶ್ಯಕ. ಕೆರೆದ ಮಹಾಸಭೆಯಲ್ಲಿ ಕೆರೆದ ಮಹಾಸಭೆಯಲ್ಲಿ ಕೆರೆದ ಮಹಾಸಭೆಯಲ್ಲಿ ಎಲ್ಲರೆದುರು ಆಗ್ರಹಿಸಿ ಅಣ್ಣ ಧರ್ಮನಂದನಿಗೆ ಅವಮಾನವಾಗಬಾರದೆಂದು ಸಂಧಿ ಒಪ್ಪಿಕೊಂಡೆವ. ಮಾದೇವ ದೇವ ದೇವ ತುಂಬಿದ ಹೊಟ್ಟಲದಲ್ಲಿ ಈ ದ್ರುಪದ ರಾಜನಂದನಿಗೆ ತನ್ನ ತೊಡೆಯನ್ನು ಅಲಂಕರಿಸುವ ಆಹ್ವಾನವಿದ್ದ ಆ ದುರುಳ ಭೀಮನ ತೊಡೆಯನ್ನು ಮುರಿಯುವುದಾಗಿಯೋ. ಆ ಭೀಮನ ತೊಡೆಯನ್ನು ಮುರಿಯುವುದಾಗಿಯೋ. ಭೀಮನ ತೊಡೆಯನ್ನು ಮುರಿಯುವುದಾಗಿಯೋ. ಭೀಮನ ತೊಡೆಯನ್ನು ಮುರಿಯುವುದಾಗಿಯೋ. ನಿಂತ್ಕೊಳ್ಳೆ ನೀನೇ ಮುರ್ಕಂತಿಯಲ್ಲ. ಆ ದುರ್ಯೋಧನ ತೊಡೆಯಲ್ವೇ? ಆ ದುರ್ಯೋಧನ ತೊಡೆಯನ್ನು ಮುರಿಯುವುದಾಗಿಯೋ. ನಾನು ಆ ಕರ್ಣನ ತೊಡೆಯನ್ನು ಮುರಿಯುವುದಾಗಿಯೂ, ಆಕೆಲ್ಲ ಎಲ್ಲರ ತೊಡೆಗಟ್ಕೊಂಡಿದ್ದೀನಿ. ಆ ಕರ್ಣನ ಶಿರವನ್ನು ಭೂಮಿಗೆ ಕೆಡವುವುದಾಗಿಯೂ. ನೀ ನಾನು ಮಾಡಿದ ಪ್ರತಿಜ್ಞೆ ಮರೆತೆಯ ನೀನು
ಸಿಕ್ಕ ಮತ್ತೊಬ್ಬ ಸಿಕ್ಕ ಏನಿ ನಮ್ಮ ಮಗ ಸೂರ್ಯ ನಮ್ಮಮ್ಮ ನಾನು ಪ್ರಕಾಶ ಪ್ರಕಾಶ ಅಲ್ಲ ಅದು ಪ್ರಕಾರ ಪ್ರಕಾರದಿಂದಲೂ ಆ ದುರ್ಯೋಧನ ಕೇಳಿಸುವುದು ಮುಂದಿನ ಯೋಚನೆ ಭಯಂಕರವಾಗಿ ಯುದ್ಧ ಅಲ್ಲ ಯುದ್ಧ ಭಯಂಕರವಾಗಿ ಯುದ್ಧ ಮದಂಧ ದೇವ ಮುಂದೆ ಮಾಡು ಅದೆಲ್ಲ ಮಾತು ದೇವ ಮದಾಂಧರಾದ ಆ ಕೌರವರ ದಳಗಳ ರಾಜಿಗೆ ಈ ಭೀಮಾರ್ಜುನ ಕ್ರೋಧವನ್ನು ವರ್ತಿಸಿ ಈ ಭೀಮಾರ್ಜುನ ಕ್ರೋಧವನ್ನು ವರ್ತಿಸಿ ಬಾ ಇದೇ ನನ್ನ ಕಡೆಯ ಸಮಸ್ತ ಈ ವತ್ಸು ನನ್ನ ಮಗನೇ ವತ್ಸನ ಹತ್ತಿಸೋದು ಹತ್ತಿಸಿ ಬಾ ಇದೇ ನನ್ನ ಕಡೆಯ ಸಮಸ್ತ ಅವ್ರಿಗೊಂದು ಇವ್ರು ಒಂದು 3 ಪ್ಲೇಟ್ ಪಾರ್ಸಲ್ 4 ಪ್ಲೇಟು ನನಗೆ ಇನ್ನೊಂದು ಸಾಲ ಸಂದೇಶ ಸಂದೇಶ ಸಾಲ ಶಾ ಸಾ ಶಾ ಸಾ ಶಾ ಹೋಗತ್ಲಾಗೆ ಸತ್ಯ ಬಿಟ್ಟು ಅವರು ಸಿಗ್ತೀನಿ ನಾನೇ ಯುದ್ಧವನ್ನು ಮಾಡಿಕೊಂಡು ನಿಂದೆ ಹರಿದು 3 ಭಾಗ ಆಗೈತೆ ನೀನೇ ಯುದ್ಧ ಮಾಡ್ಕೊಂಬ ನಾವೆಲ್ಲ ಮನೆಗೆ ಹೋಗ್ತೀವಿ ನೀನು ಯುದ್ಧ ಏರ್ಪಡಿಸಿಕೊಂಡು ಬರ್ಬೇಕಂಡ ಯುದ್ಧವನ್ನು ಏರ್ಪಡಿಸಿಕೊಂಡು ಬರ್ತೀನಿ ನಾನು ಬರ್ತೀನಿ ಬರಲ್ಲ ಹೋಗು ಭಾಳ ನೀವ್ಯಾಕಪ್ಪ ಇಲ್ಲಿ ಅವ್ನು ಲೈಟ್ ಹಾಕ್ಕೊಳ್ಳಿಲ್ಲ ಬಿಡಿ. ಹೋಯ್ತಾರ ದುರ್ಯೋಧನ ಶಕುನಿ ಬರ್ಲಿ ಬನ್ನಿ ಬೇಟೆ ಆ ದೂತನ ಪತ್ರದಲ್ಲಿ ಇವತ್ತು ಬಂದಿಲ್ಲ ಬೇಟೆ ಯಾಕಂತಪ್ಪ ರಾತ್ರಿ ಕುಡ್ದೋಗಿದ್ದ ಹೇಳ್ತಿ ಚೆನ್ನಾಗಿ ಕುಡ್ದೋಳೆ ಅದಕ್ಕೆ ಬಂದಿಲ್ಲ ಬೇಟೆ ಆಯ್ತು ಅವ್ನ ಪಾತ್ರ ನಾನೇ ಮಾಡ್ತೀನಿ ಹಿಂದಿಲ್ಲ ನಿಮ್ಮ ಬೆಟ್ಟಲ್ಲಿ ಕೌರವರು ಅವ್ರು ಬಂದಿಲ್ಲ ಬೇಟೆ ಯಾವ್ದು ನಾಟಕ ಇಲ್ಲ ಆಯ್ತದೆ ಅಯ್ಯೋ ಹಾ ಹಿಂದೆ ಯಾರಿಗಿಲ್ಲ ಪಾಂಡವರ ಬೆಳೆ ಬನ್ನಿ 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 ಬೇಗ ಬನ್ನಿ ಬರ್ಲೇ ನೋಡ್ರಲ್ಲ ನೀವು ಇವತ್ತು ಪಾಂಡವರಲ್ಲ ಅಂದ್ರೆ ಕೌರವರು ಬಂದಿಲ್ಲ ಅವ್ರ ಜಾಗ ನೀವೇ ತುಂಬಿಸಿ ಯಾವ ಪಾತ್ರ ಮಾಡ್ತೀಯಾ ನಾನು ತೋರಣ ಬೆಟ್ರೆ ವರ್ಣ ಬೇಡ ಕರ್ಣ ಮಾಡಿ ಹೋಗು ನೀನ್ ಯಾವ ಪಾತ್ರ ಮಾಡಿ ಭೀಷ್ಮ ಬಿಟ್ರೆ ನೀನ್ ಬೆಟ್ರೆ ನಾನು ಬಾಲೆಟ್ರೆ ಬರ್ತೀನಿ ಬೇಡ ಗುಜರಾತ್ ಮಾಡ್ಬೇಕು ಅದನ್ನು ಮಾಡ್ತೀನಿ ಬೇಟೆ ಮಹಾರಾಷ್ಟ್ರ ಅಲ್ಲ ಧೃತರಾಷ್ಟ್ರ ಓ ಅಲ್ಲಿ ಸೇವ್ ಮಾಡ್ಬಿಟ್ಟ ತಿದ್ದುಪಡಿ ಮಾಡೋದು ನೀನ್ ಯಾವ ಪಾತ್ರ ಮಾಡ್ತಪ್ಪ ಯಾವ್ದಾರ ಮಾಡಿ ಎತ್ತಾರ ಮಾಡಿ ಈಗಾರ ಬಂದೆ ಅಲ್ಲಿ ಆಯ್ತು ಸಾಯಿ ಆಯ್ತು ಅವ್ನು ಯಾವ್ದಾದ್ರು ಪದಾರ್ಥದಲ್ಲಿ ಯಾರು ಕಾಣಿಸ್ತಾ ಇಲ್ಲ ಕುತ್ಕೊಳ್ಳಪ್ಪ ಬೇಟೆ ನೀವೇ ಹೋಗಿ ಯಾಕೆ ಇವ್ನು ಪಾತ್ರ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಬೇಟೆ ದೂತನ ಪಾತ್ರ ಮಾಡ್ತೀನಿ ತಾನೆ ಮಾಡ್ಬನ್ನಿ ಊಟದ ಭಾರತ ಮಾಡ್ತೀನಿ ಮಹಾಪ್ರಭು ರಕ್ತಕ್ಕಿಯನ್ನು ಬರಬಹುದು ಅಮ್ಮ 4 ದಿನ ದೂತನಾಗಿ ಬಂದಿವೆ ದೂತನಾಗಿ ಮಾತನಾಡ ಮಹಾಪ್ರಭು ಅವಮ್ಮ 4 ದಿನನೇ ಬರ್ತಾರೆ ನೀವು ಇವತ್ತು ಮುಂದಕ್ಕೆ ಹೋಗಿ ಗ್ಯಾಸ್ ಇಲ್ಲದ ಗೆಜ್ಜೆ ಪೂಜೆ ಹೆಂಗಾಯ್ತದೆ ಮಹಾಪ್ರಭು ನೀವು ಮೊದಲು ಗೆಜ್ಜೆ ಪೂಜೆ ಅನ್ನೋದನ್ನ ಸರಿಯಾಗಿ ಹೇಳೋದನ್ನ ಕಲ್ತ್ಕೊಳ್ಳಿ ನಾನದನ್ನು ಏಳಿದ್ದಲ್ಲ ಬೇಟೆ ಮಹಾಪ್ರಭು ಹೇಳೋದ್ರಲ್ಲ ಏನು ಗೆಜ್ಜದ ಪೂಜೆ ಅಂತ ಬಾಬು ಸುಯೋಧನ ನರ್ತನವಿಲ್ಲದ ರಾಜ್ಯಸಭೆ ಎಂದು ಸೋಲಿಸದಪ್ಪ ನೋಡು ಕಣ್ಣಪ್ಪ ನಾನು ನೋಡ್ರಿ ಈ ನನ್ನ ಮಗ ಧೃತರಾಷ್ಟ್ರ ಕಣ್ಣೇ ಕಾಣಕ್ಕಿಲ್ಲ ನರ್ತನವಿಲ್ಲದ ರಾಜ್ಯಸಭೆ ಎಂದೂ ಶೋಭಿಸೋದು ಅಂತವನೇ ಇಂಥ ನನ್ನ ಮಕ್ಕಳೆಲ್ಲ ಕಟ್ಕೊಂಡು ನಾನು ಹೆಂಗೆ ನಾಟಕ ಮಾಡ್ಬೇಕು ಹೇಳಿ ನೀವೇನು ಹೇಳ್ತೀರಿ ಬಿಡಿ ನನ್ನ ಮನೆ ಬರ ನೀವು ಡ್ಯಾನ್ಸ್ ಮಾಡ್ಲಿದ್ರೆ ನನ್ನ ಮಕ್ಕಳು ನಾಟಕ ಮುಂದುವರ್ಸಲ್ಲ ಅಮ್ಮ ಜಯಮ್ಮ ಅಯ್ಯ ಜಯಮಾಲ ಬೇಟ್ರೆ ಭೀಷ್ಮ ಏನು ಪರಕಾಯ ಪ್ರವೇಶ ನಮ್ಮ ಧನ್ಯೋಸ್ಮಿ ಇವತ್ತು ಕನ್ನಡ ಕೂಡಿ ಆಯ್ತು ಒಂದು ಅಡ್ಜೆ ಗಣಮ್ಮ ಬೇಟ್ರೆ ಭೀಷ್ಮನ್ ಪಾತ್ರ ಮಾಡಿದ್ರೆ ಡ್ಯಾನ್ಸ್ ಮಾಡಕ್ಕಿಲ್ಲ ಡ್ಯಾನ್ಸ್ ಮಾಡಿದ್ರೆ ಭೀಷ್ಮನ್ ಪಾತ್ರ ಮಾಡಕ್ಕಿಲ್ಲ ಎರಡರಲ್ಲಿ ಯಾವ್ದು ಮಾಡ್ಬೇಕು ಹೇಳಿ ಮುದುದೆಲ್ಲ ಇಳಿದವೆ ಹ್ಞೂ ಮತ್ತೆ ಆಯ್ತು ನೀವೇ ಮಾಡಿ ಬೇಟ್ರೆ ಬೇಟ್ರೆ ನಾಟಕ ಕಲ್ಸಿದ್ ನೀವೇ ತಾನೆ ನೀವೇ ಮಾಡು ಆಯ್ತು ನಾನೇ ಮಾಡ್ತೀನಿ ಬೇಡ್ರಿ ನೀವು ಡ್ಯಾನ್ಸ್ ಮಾಡ್ತಾರ ಹೇಳಿದ್ರೆ ನಾನೇ ಕಲಿಸ್ತೀನಿ ನೀವೇ ಮಾಡಿ ಹಿಂದೆ ನಿಂತ ಅದೇ ನೋಡ ನಿಮ್ ಟಿಕಾಣ ಮುಂದೆ ಬಂದು ನೋಡ್ತೀನಿ ನಿಮ್ ಮುಖಾನ ನೋಡ್ತೇನೆ ಆಯ್ತು ಆಯ್ತು ಪದ ಹಾಕಲೇ ಒಂದು ಡ್ಯಾನ್ಸ್ ಮಾಡ್ತೀನಿ ನಾನೇ ನಾಟಕ ಮುಂದುವರ್ಸಕ್ಕೆ
ಹೇಳು ಬಿಡಿ. ಯಾವ ಹೊಸ್ಬರತ್ತಿದ್ದ? ನನ್ನ ಮಕ್ಕಳ ಈ ನರ್ತಕನಿಗೆ ಸರಿಯಾದ ಬಹುಮಾನ ಕೊಟ್ಟು ಕಳಿಸಿ. ನೋಡ್ರಿ, ನಾಟಕ ಮುಂದುವರಲಿ ಅಂತ ಡ್ಯಾನ್ಸ್ ಮಾಡಿದ್ರೆ ನನಗೆ ಬಹುಮಾನ ಕೊಡ್ತಾವ ನೀನು ನನ್ನ ಮಗ. ಏ ಮೂಲಿಗಾಗಿ ಬೈಲ್ಸೋ ಬಾಯ್. ಕೀರ್ತ, ನೀನು ಬರುವುದು ಮೊದಲೇ ಹೇಳಿ ಕಳಿಸಿದರೆ ನಾನೇ ರಥವನ್ನು ಎತ್ತಿಕೊಂಡು ಬಂದಿದ್ದೆ. ಎತ್ಕೊಂಡು ಬರಕಡೆ ಓಡಿಸಬೇಕಂತ ಅಂತೀಯಲ್ಲಿ 4 ಚಕ್ರಗಳಿರ್ತವೆ, ಓಡಿಸಿಕೊಂಡು ಬರುತ್ತಿದ್ದೆ ಅಂತ ಹೇಳು. ಆಯ್ತು ಮೇಟೆ, ತಿರುಗಿಸ್ಕೊಂಡು ಬರ್ತಿದ್ದೆ. ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆ. ಯಾಕಪ್ಪ ಈ ಬರವಲ್ಲ? ಮಾಡಿಯಪ್ಪ ನಮ್ಮ ಮಕ್ಕಳಿಗೆ ಅದು ನಮ್ಗೆ ಗೊತ್ತೈತೆ. ಈಗ ಬಂದಿದ್ದಾರ ಹೇಳು. ಹೇಳುತ್ತೇನೆ. ಏನು ನನ್ನ ಕರ್ಮಕ್ಕೆ ಅಲ್ಪ ಪ್ರಾಣ ಮಹಾಪ್ರಾಣ ಗೊತ್ತಿದೆ, ನನ್ನ ಪ್ರಾಣ ಯಾಕಲ್ಲ ತಿಂತಿದ್ದೀರ? ಹೇಳುತ್ತೇನೆ ಗುರುಗಳೇ, ಹಿರಿಯರೇ, ಇಲ್ಲಿ ನೆರೆದಿರುವ ಮಹಾಜನಗಳೇ, ಅದೇನಂದ್ರೆ ಈ ಸಲ ನಾನು ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತೀವಿ. ನೀವೆಲ್ಲರೂ ಬಂದು ನನಗೆ ಬುದ್ಧಿ ಮನೆಗೆ ಏನು ಎಲೆಕ್ಷನ್ ಕ್ಯಾನ್ವಾಸ್ ಮಾಡಕ್ ಬಂದಿದೆಯಲ್ಲ, ಅಲ್ಲೆಲ್ಲ ದೊಡ್ಡವ್ರು ನಿದ್ದೆ ಮಾಡ್ತಾ ಕೂತವ್ರೆ. ಅದು ಭಕ್ತಿಯಿಂದ ಹೇಳು. ಗುರುಗಳೇ, ಹಿರಿಯರೇ, ಇಲ್ಲಿ ನೆರೆದಿರುವ ಮಹಾಜನಗಳು, ನಾನು ಒಂದು ಸೇವೆ, ಅದಕ್ಕೆ ತಕ್ಕ ತಮ್ಮ ತಮ್ಮ ಇದನ್ನು ತಾವೇ ತೆಗೆದುಕೊಳ್ಳಬೇಕು. ಹಾಳಾಗದೆ ಬರ್ತದೆ ಬಟ್ಟೆ ಬಸಿ ಎತ್ಕೊಡಿ ನಿರ್ಣಯವನ್ನು ಅದನ್ನು ತಾವೇ ತೆಗೆದುಕೊಳ್ಳಬೇಕು. ನಿಮ್ಮೆಲ್ಲ ಆದೇಶದಂತೆ ನಾವು 12 ವರ್ಷಗಳ ವನವಾಸ ಮತ್ತು 1 ವರ್ಷ ಅಜ್ಞಾತವನ್ನು ಮುಗಿಸಿದ್ದೇವೆ. ಅಂದು ನೀವು ಹೇಳುವುದು ರೀತಿ ನಮ್ಮ ರಾಜ್ಯವನ್ನು ನಮಗೆ ಬಿಟ್ಟುಕೊಡಿ ಎಂದು ಪಾಂಡವರು ಹೇಳಿದ್ದಾರೆ. ಅವಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಯ್ ಫ್ರೆಂಡ್ಸ್, ಇವತ್ತು ನಂದು ಫಸ್ಟ್ ನೈಟ್ ಅಪ್ಪು ಅಂತ ಗೊತ್ತಾ? ಅವಮ್ಮನ 2ನೇ ಮಗ ಈಗ ನನ್ನ ಮಗ. ಏ ಅಪ್ಪು ಅಲ್ಲ, ಅದು ಯಾವ ರಾಜ್ಯ, ಯಾರ ರಾಜ್ಯ? ಇಷ್ಟ ಅವರಿಗೆ ನಾನು ಏನನ್ನೂ ಕೊಡುವುದಿಲ್ಲ. ಏನು ಕೂಡ ಕೊಡ್ಬೇಡ, ಚೈನೀಸ್ ತರ ಫ್ರೈ ಮಾಡಿ ಚೀದು ಬಿಡೋಣ. ಏನು ಹೇಳ್ತಿರುವ ದುರ್ಯೋಧನ? ಪರಮಾತ್ಮನು ಹೇಳಿದಂತೆ ಅವರ ರಾಜ್ಯನ ಅವರಿಗೆ ಕೊಡುವುದರಲ್ಲಿ ತಪ್ಪೇನೈತೆ? ರಾಜ್ಯವಂತೆ ರಾಜ್ಯ, ಅವರ ರಾಜ್ಯ ಯಾವುದಕ್ಕಿಷ್ಟ? ಸುಯೋಧನ, ನಿನಗೆ ಪೂರ್ತಿ ರಾಜ್ಯವನ್ನು ಕೊಡಲು ಇಷ್ಟ ಇಲ್ಲ ಅಂದ್ರೆ ಅದ್ಯಾವ ದುಂಡಾಕಿ ಅರ್ಧ ರಾಜ್ಯವನ್ನಾದರೂ ಕೊಡು. ಸಾಂತಸಿತರಾದ ಪಾಂಡವರು ಅದರಿಂದಲೇ ತುಪ್ಪ ಹಾಕುವರು. ನಿಮ್ಮ ಮಕ್ಕಳಿಗೆ ತುಪ್ಪ ರೇ, ತುಪ್ಪ ಹಾಕುವರು ಅಲ್ಲ, ತೃಪ್ತರಾಗುವರು. ತೃಪ್ತರಾಗುವರು. ಪರಮಾತ್ಮ, ನೀನು ಜಗನ್ನಾಟಕ ಸೂತ್ರಧಾರಿ ಕಡೆಯ ಅವ್ರು ಎಷ್ಟೇ ಕೋಪ ಮಾಡಿಕೊಂಡು ಈ ಹಾಳು ನಕ್ಕರು ಅಂತ ಉಳಿದ್ರು, ನೀನು ಅವ್ರ ಮೇಲೆ ಕೋಪ ಮಾಡ್ಕೊಬಾರ್ದು. ಆ ಮಾತು ನಗ್ತ ಹೇಳಬೇಕು. ಗೆಲುವು ದುರಂದರಿದ ನನ್ನನ್ನು ಕಂಡು ಅವಮಾನಿಸಿ ನಗುತ್ತಿದ್ದೀರಾ? ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿರುತ್ತೀರಿ.
ಇನ್ನು ನಿಮ್ಮ ಕೊನೆಗೆ ನಡೆಸುತ್ತಾ ಮೇಲೆ ಸಾಯೋದಕ್ಕೆ ಸಿದ್ಧವಾಗಿ ನಾನು ಯಾಕೆ ಸಾಯ್ಬೇಕು, ಇವನು ಸಾಯ್ಬೇಕು, ಇವನು ಹೇಳು. ಹಾ ಸುಯೋಧನ ಸಾಯೋದಕ್ಕೆ ಸಿದ್ಧವಾಗಿ ನಾಡಿನ ಹೊರಟು ನಿಲ್ಲೋ ದನ ಕಾಯೋ ಗೊಲ್ಲ. ಏನು ನಮ್ಮ ಕೊನೆಯ ದಿನಗಳನ್ನು ಎಣಿಸಿಕೊಳ್ಳಬೇಕಾ? ನೀನು ನಿನ್ನ ಕೊನೆಯ ಗಂಟೆಗಳನ್ನು ಎಣಿಸಿಕೊ. ಬಂಧಿಸಿ ಇವನು. ಏನು ನೀವ್ಯಾರು ಇವನನ್ನು ಬಂಧಿಸುವುದಿಲ್ಲವೇ? ಹಾಗೆ ನಾನೇ ಬಂಧಿಸುತ್ತೇನೆ. ಏನು ನನ್ನನ್ನು ಬಂಧಿಸಿದೆಯಾ? ಈಗ ಬಂಧಿಸಿ ನೋಡುದು. ಏನು ಎಲ್ಲೆಲ್ಲೂ ಆ ಕ್ರಿಸ್ತನೇ ಕಾಣುತ್ತಿರುವನಲ್ಲ. ಎಲ್ಲಿ ಎಲ್ಲಿರುವುದು? ಏನಿದೆಯಾ? ಓ ಅಪ್ಪ ಅಪ್ಪ ನೀನು ಒಬ್ಬನಿಗೆ ಆ ಕೃಷ್ಣ ಇಲ್ಲಿರುವೆಯಾ? ಓ ಮುಚಿಕು ನೀನು ಒಬ್ಬನಿಗೆ ಆ ಸ್ತ್ರೀಲೋಲ ಏನೇ ಆಶ್ಚರ್ಯ ಈ ಚಿತ್ರ ಬೇಟ್ರೆ ನಿಮ್ಮನ್ನು ಎ ಬಿ ಸಿ ಕಿಸ್ತನೆ ಕಾಣಿಸ್ಕೊಳ್ಳೋಣ. ಯಾವನಾದ್ರೇನು ಆ ಕಿಸ್ತ ಪರ್ವತವನ್ನು ನಿಮ್ಮಲ್ಲಿ ಇರುವನಲ್ಲ, ಹೌದು ಹೋಗಲ್ಲ. ಇವತ್ತು ಮಾತ್ರ ನಾಟಕ ಕೆಲಸ ಬಂದಿರೋ ಮೇಷ್ಟ್ರ ಕೆಳಗೆ ಹೊಡಿತಿದೆಯಲ್ಲ, ಇದೇ ಕಲ್ಸ್ಬಿಡೋದು ನಿಮ್ಗೆ. ನಮ್ಮ ಊರಿಗೆಲ್ಲ ನಾಟಕ ಕಲಿಸ್ಲಿ ಅಂತ ಮೇಷ್ಟ್ರ ಕರ್ಕೊಂಡ್ಬಂದ್ರೆ ಕೆಳಕ್ಕೆ ಹೋಗಿ ಹೊಡೆಯೋ ಸೊಪ್ಪಂದ ನಿಂಗೆ. ಮೇಷ್ಟ್ರೆ ಇವರೆಲ್ಲರ ಪರವಾಗಿ ನಾನು ನಿಮ್ಗೆ ಕ್ಷಮೆ ಕೇಳ್ಕೊತೀನಿ ಮೇಷ್ಟ್ರ. ಇರಲಿ ಬಿಡಿ ಪಟೇಲ್, ನೀವು ಚಿಕ್ಕ ವಯಸ್ಸಿನಲ್ಲೇ 4 ಅಕ್ಷರ ಕಲಿತಿದ್ರೆ ಇವತ್ತು ಈ ಪರಿಸ್ಥಿತಿ ಉದ್ಭವ ಆಗ್ತಿರ್ಲಿಲ್ಲ. ಅಷ್ಟಿಲ್ಲದೆ ಹೇಳಿದ್ದಾರೆ ದೊಡ್ಡವರು, ವಿದ್ಯಾವಿಹೀನ ಪಶು ಸಮಾನ ಅಂತ. ವಿದ್ಯೆ ಇಲ್ಲದವರು ಪ್ರಾಣಿಗಳಿಗೆ ಸಮಾನ ಅಂತ, ಪಶುಗಳ ತರಹ ಅಂತಾರೆ. ನೋಡ್ರಲ್ಲ, ನೀವು ಎಲ್ಲಿವರೆಗೂ ಅಕ್ಷರ ಕಲಿಯೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಅಹಂಕಾರನೂ ಕಡಿಮೆ ಆಗೋದಿಲ್ಲ, ಈ ದೇಶನೂ ಮುಂದುವರಿಯೋದಿಲ್ಲ. ಆಯ್ತಪ್ಪ, ಇಷ್ಟು ದಿನ ನೀವೆಲ್ಲರೂ ಸೇರಿ ನನಗೆ ನಮಸ್ಕಾರ ಮಾಡ್ತಿದ್ರಿ, ಇವತ್ತು ನಾನೇ ನಿಮಗೆ ನಮಸ್ಕಾರ ಮಾಡ್ತೀನಿ ಕಂಡ್ರಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ ಪಟೇಲ್ರೆ, ನಾನು ಬರ್ತೀನಿ. ಮೇಷ್ಟ್ರೆ ಒಂದು ನಿಮಿಷ. ನೋಡ್ರಲ್ಲ ಮೇಷ್ಟ್ರೆ ಎಷ್ಟು ಅಂತ ನಿಂತ್ಕೊಂಡು ನೋಡ್ತಿದ್ಯಲ್ಲ, ಹೋಗ್ಲ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕ. ತಪ್ಪಾಯ್ತು ಬೇಟ್ರೆ. ಹೇಳು, ಅಲ್ಲಿ ಬಿಡೋದು ಆಯ್ತಿಲ್ಲ. ನೀನು 4 ಅಕ್ಷರ ಕಲ್ತು ನಿಮಗೂ ವಿದ್ಯಾ ಬುದ್ಧಿ ಇದ್ದಿದ್ರೆ ಈ ತರ ದ್ವೇಷ ಸಾಧಿಸಿ ಅವ್ರನ್ನು ಹೊಡಿತಿರ್ಲಿಲ್ಲ, ನನ್ನನ್ನು ಹೊಡಿತಿರ್ಲಿಲ್ಲ. ಆಯ್ತು, ನನ್ನ ಕ್ಷಮಿಸಿದ್ದೀನಿ. ಆದ್ರೆ ನಾನು ಈ ನಾಟಕ ಮಾತ್ರ ಮುಂದಿನ ವಾರ ಮಾಡಿಸಲ್ಲ. ಬೇಡ ಬೇಡ್ರಿ, ನಾವು ಅಕ್ಷರ ಕಲಿಯಾಗಂತ ನಮ್ಗೆ ಈ ನಾಟಕ ಮಾಡಿಸ್ಬೇಡಿ. ಬೇಡ್ರೆ ನಾವು ಇವತ್ತಿಂದಲೇ ನೈಟ್ ಸ್ಕೂಲ್ ಹೋಗ್ತೀವಿ. ಎಲ್ರು ಹೇಳ್ರು ನೈಟ್ ಸ್ಕೂಲ್ ಬೇಡ, ಏನು ಬೇಡ, ನನಗೆ ಗೊತ್ತಿರೋ ಅಕ್ಷರ ನಾನು ಹೇಳ್ಕೊಡ್ತೀನಿ. ಇದಕ್ಕೆ ನೀವೇನ್ ಹೇಳ್ತೀರಾ ಮೇಷ್ಟ್ರೆ? ನೋಡ್ರಲ್ಲ, ನನಗೆ ನಿಮ್ಮ ತೀರ್ಮಾನ ತುಂಬಾ ಸಂತೋಷ ಆಗಿದೆ. ನಡೆದಿದ್ದೆಲ್ಲ ಒಂದು ನಿಮಿಷದಾಗೆ ಮಾತಾಡಿ. ಆದರೆ ನೀವು ನನ್ನ ಹತ್ರ ಬಂದು ಅಕ್ಷರ ಕಲಿತೀನಿ ಅನ್ನೋದು ಸರಿಯಲ್ಲ. ಅದಕ್ಕಂತಾನೆ ಸರ್ಕಾರದವರು ನೈಟ್ ಸ್ಕೂಲ್ ಅಂತ ಮಾಡಿ ಅದಕ್ಕೊಬ್ಬ ಮೇಷ್ಟ್ರು ಅಂತ ನೇಮಕ ಮಾಡಿರ್ತಾರೆ. ನೀವು ಅವ್ರ ಹತ್ರನೇ ಹೋಗಿ ಅಕ್ಷರ ಕಲಿಬೇಕು. ಇಲ್ಲ ಬೇಟ್ರೆ, ನಮ್ಗೆ ನೀವೇ ಹೇಳ್ಕೊಡ್ಬೇಕು. ಮೇಷ್ಟ್ರೆ ನೀವೇನು ಚಿಂತೆ ಮಾಡಬೇಡಿ. ನಾಳೆ ನಾನು ಡಿ ಆಫೀಸ್ ಹೋಗಿ ನಮ್ಮ ಊರಿಗೆ ನಾಟಕ ಕಲಿಸೋದಕ್ಕೆ ಇವರಿಗೆಲ್ಲ ನಿಮ್ಮನ್ನೇ ಮೇಷ್ಟ್ರಾಗಿ ನೇಮಕ ಮಾಡ್ಕೊಂಡು ಬರ್ತೀನಿ. ಏನಂತೀರಿ? ನಿಮಗೆಲ್ಲ ಓಕೆನಾ? ಆಯ್ತಾ ಮೇಷ್ಟ್ರೆ? ಬಿಟ್ಟರು ಬಿಡದಿ ಮಾಯ ಅಂತಾರಲ್ಲ, ಇದೇ ಹೇಳಿ. ಆಯ್ತಪ್ಪ, ನಾನು ನಿಮಗೆ ನಾಟಕನೂ ಕಲಿಸ್ತೀನಿ, ಪಾಠನೂ ಹೇಳ್ಕೊಡ್ತೀನಿ. ಮೇಷ್ಟ್ರು ಮರವಾದ ಉಳಿಸೋದಕ್ಕೆ ಕೊನೆ ಮಂಗಳವಾರ ನೆಂಟಾಡಿ. ಎಲ್ಲಿಗೆ ಮರವಾದೆ ಪಟೇಲ್ರೆ, ಹೊಳದಾಗಲೇ. ನೀವೇ ಹೇಳ್ಕೊಡಿ ಮೇಷ್ಟ್ರೆ. ಶಿವಗೆ ಮಂಗಳಂ ರಮಾಧರೆಗೆ ಮಂಗಳಂ, ಶಿವಗೆ ಮಂಗಳಂ ರಮಾಧರೆಗೆ ಮಂಗಳಂ.